Hello everyone, myself Shweta Nayak, Assistant Professor and Head Government Home Science College for Women's, Holenarsipura, Hassan, comes under University of Mysore. This course is prescribed for third year 6 semester students, BA Home Science students for Family Resource Management Department. So let's see what is residence course. Home science, the branch of knowledge with methodological base, has developed very quickly to teach home science. Residence stay is one of the established and conventional methods under the division of resource management. This course offers a superb opportunity for the practical training in the management of home. The course included in the syllabus is well known as Practice House, Practice Cottage Home Management House in various institutions. Atmosphere like a home is provided to the student where the skills of performing all household activities are provided. The students undertaking this course perform household activities using the available resource wisely and run and manage the household to best of their abilities. The management process basically includes the three steps, which are planning, execution or controlling, and evaluating. ಹೆನ್ಸ್ ನಾವಿಲ್ಲಿ ಹೋಮ್ ಸೈನ್ಸ್ ಅಲ್ಲಿ ಇದು ಹೋಮ್ ಸೈನ್ಸ್ ಅಂದರೆ ಇಟ್ಸ್ ಅ ಬ್ರಾಂಚ್ ಆಫ್ ನಾಲೆಜ್. ಸೊ ಈ ಈ ಹೋಮ್ ಸೈನ್ಸ್ ಅಂಡರ್ ಒಂದು FRM ಫ್ಯಾಮಿಲಿ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ರೆಸಿಡೆನ್ಷಿಯಲ್ ಸ್ಟೇ ಅಥವಾ ರೆಸಿಡೆನ್ಷಿಯಲ್ ಕೋರ್ಸ್ ಅಂತ ಬರುತ್ತೆ. ಇಲ್ಲಿ ಏನಾಗುತ್ತೆ ಅಂತಂದರೆ ಸ್ಟೂಡೆಂಟ್ಸನ್ನ ಒಂದು ರೆಸಿಡೆನ್ಸಲ್ಲಿ ಅರೇಂಜ್ ಮಾಡಿಬಿಟ್ಟು ಅವರನ್ನು ಟು ಗೆಟ್ ಅ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಥವಾ ಟು ಗೆಟ್ ಎ ಪ್ರಾಕ್ಟಿಕಲ್ ನಾಲೆಜ್ ರಿಗಾರ್ಡಿಂಗ್ ದ ಮ್ಯಾನೇಜ್ಮೆಂಟ್ ಆಫ್ ಹೋಮ್. ಇದು ಹೋಮ್ ಮ್ಯಾನೇಜ್ಮೆಂಟ್ ಹೌಸಸ್ ಇದು ತುಂಬ ಇನ್ಸ್ಟಿಟ್ಯೂಟಲ್ಲಿ ಮಾಡಲಾಗುತ್ತೆ. ಸೊ ಇಲ್ಲಿ ಅಟ್ಮಾಸ್ಫಿಯರ್ ಹೇಗಿರುತ್ತೆ ಅಂತಂದರೆ ಸ್ಟೂಡೆಂಟ್ಸು ಎಲ್ಲ ಹೌಸ್ಹೋಲ್ಡ್ ಆ್ಯಕ್ಟಿವಿಟೀಸ್ ಏನು ಒಂದು ಮನೆಯಲ್ಲಿ ಏನು ಹೌಸ್ಹೋಲ್ಡ್ ಆ್ಯಕ್ಟಿವಿಟೀಸ್ ಇರುತ್ತೆ ಅದೆಲ್ಲವನ್ನು ಪರ್ಫಾರ್ಮ್ ಮಾಡ್ತಾರೆ ಅಲಾಂಗ್ ವಿತ್ ದೇರ್ knowledge, along with their skill, and also with their abilities to manage available resources. ಸೊ ಹೋಮ್ ಮ್ಯಾನೇಜ್ಮೆಂಟ್ ಅಂತಂದರೆ ಇಲ್ಲಿ ಮ್ಯಾನೇಜಿಂಗ್ ಅಂತಂದರೆ ಏನು ಅಂತಂದರೆ ಅವೈಲೇಬಲ್ ರಿಸೋರ್ಸ್ಗಳನ್ನು ಯಾವ ರೀತಿ ವೇಸ್ಟ್ ಆಗಲಾರ್ದೇನೆ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಕಲಿತಾರೆ. ಸೊ ಈ ಮ್ಯಾನೇಜ್ಮೆಂಟ್ ಪ್ರೊಸೆಸ್ಸಲ್ಲಿ ಮೂರು ಥಿಂಗ್ಸು ಇಂಪಾರ್ಟೆಂಟ್ ಅಥವಾ ಮೂರು ಸ್ಟೆಪ್ಸ್ ಅಂತ ಹೇಳ್ಬೋದು. ಒಂದು ಪ್ಲ್ಯಾನಿಂಗ್, ನಾವೇನು ಮಾಡಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡೋ ಅಂತಹದ್ದು. ಇನ್ನೊಂದು ಎಕ್ಸಿಕ್ಯೂಷನ್ ಆರ್ ಕಂಟ್ರೋಲಿಂಗ್, ಆ್ಯಂಡ್ ಲಾಸ್ಟ್ ಒನ್ ಈಸ್ ಇವ್ಯಾಲ್ಯುವೇಟಿಂಗ್. ಈಚ್ ಸ್ಟೂಡೆಂಟ್ಸ್ ಪ್ಲೇಯಿಂಗ್ ಅ ಡಬಲ್ ರೋಲ್ ಆಸ್ ಸ್ಟೂಡೆಂಟ್ ಆ್ಯಂಡ್ ಆಸ್ ಅ ಹೋಮ್ ಮೇಕರ್ ಯುಟಿಲೈಸಸ್ ಹರ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಟು ಮ್ಯಾನೇಜ್ household duty as they attend the college regularly and manage the residence also. The philosophy, background, situation and environment of the institution preside over the role and work played by each student during her stay. The fundamental tasks do not differ in any institute, which include staying in group, planning, controlling and evaluating the finance, food, time, energy, care of the house, leisure and the best possible utilization of individual and group abilities. ಸೊ ಇಲ್ಲಿ ಒಂದು ಸ್ಟೂಡೆಂಟು ಡಬಲ್ ರೋಲನ್ನು ಪ್ಲೇ ಮಾಡ್ತಾರೆ ಆ್ಯಸ್ ಅ ಸ್ಟೂಡೆಂಟ್ ಆ್ಯಸ್ ವೆಲ್ ಆ್ಯಸ್ ಅ ಹೋಮ್ ಮೇಕರ್ ಆಗಿ. ಸೊ ಅವರು ತಮ್ಮಲ್ಲಿರೋ ಮ್ಯಾನೇಜ್ಮೆಂಟ್ ಸ್ಕಿಲ್ಲನ್ನು ಬಳಸ್ಕೊಂಡ್ಬಿಟ್ಟು ಅವರು ಹೌಸ್ಹೋಲ್ಡ್ ಡ್ಯೂಟಿನ ಪರ್ಫಾರ್ಮ್ ಮಾಡಿ ಅಲಾಂಗ್ ವಿತ್ ಕಾಲೇಜನ್ನ ರೆಗ್ಯುಲರ್ ಆಗಿ ಅಟೆಂಡ್ ಮಾಡ್ತಾರೆ. ಸೊ ಇದ್ರ ಹಿಂದಿರೋ ಫಿಲಾಸಫಿ ಏನು ಅಂತ ಅಂದರೆ ಸಿಚುವೇಶನ್ ಮತ್ತು ಎನ್ವಿರಾನ್ಮೆಂಟನ್ನು ಒಂದೇ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನೋದು ಅಂಥದ್ದು. ಒಂದು ಸ್ಟೂಡೆಂಟು ವರ್ಕ್ ಪ್ಲೇಸನ್ನು ಆಮೇಲೆ ಹರ್ ಸ್ಟೇ ಪ್ಲೇಸನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತಾಳೆ ಅಥವಾ ಅವಳಿಗೆ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ಅವರು ಇಲ್ಲಿ ತೋರಿಸ್ಕೊಡ್ತಾರೆ ಅಥವಾ ಹೇಳ್ಕೊಡ್ತಾರೆ. ಸೊ ಇಲ್ಲಿ ಫಂಡಮೆಂಟಲ್ ಟಾಸ್ಕ್ ಅಂದರೆ ಬೇಸಿಕ್ ಟಾಸ್ಕ್ ಏನೇನು ಬರುತ್ತೆ ಅಂತಂದರೆ ಫುಡ್ಡು, ಟೈಮ್ ಮ್ಯಾನೇಜ್ಮೆಂಟು, ಎನರ್ಜಿ, ಕೇರ್ ಆಫ್ ದ ಹೌಸು, ಲೀಜರ್ ಟೈಮಲ್ಲಿ ಏನು ಮಾಡಬೇಕು. ಸೊ ಇದೆಲ್ಲವೂ ಬೈ ದ ಪ್ರೊವೈಡೆಡ್ ಗ್ರೂಪ್, ಐದರ್ ದೇ ಡೂ ಇಂಡಿವಿಜುವಲಿ ಆರ್ ದೇ ಅಸೈನ್ ಇನ್ ಗ್ರೂಪ್.
So, philosophy of residence course. The philosophy of home economic is apparent in the residence course. A classroom is used to provide much lip service to the human value. These values can be exemplified only in the real living situation. The lip service is to provide adequate knowledge, that is theoretical aspect of home management. But if the stress is placed on the skill and conventional standard, then residence course is highly valued. The residence course emphasizes on conscious decision making, human relationship, work simplification, coming up to the established standards. So here we see the lip service. So what is lip service here? Andre ಇಲ್ಲಿ to say that you agree with something but do not support it. ಅಂದ್ರೆ ಇಲ್ಲಿ ಕೆಲವೊಂದು ಥಿಯರೀಸ್ ಇರುತ್ತೆ, ಕೆಲವೊಂದು ಮಾತುಗಳು ಅಥವಾ ಕೆಲವೊಂದು ಸಿಚುವೇಶನ್ ಇರುತ್ತೆ, ಅದಕ್ಕೆ ನಾವು ಅಗ್ರಿ ಆಗಲೇಬೇಕಾಗುತ್ತೆ. ಆದರೆ ನಾವು ಎಲ್ಲ ಅಗ್ರಿ ಆಗಿರೋ ವಿಷಯಗಳಿಗೆ ಸಪೋರ್ಟ್ ಮಾಡಲ್ಲ. ಓಕೆ, ನನಗೆ ಇವತ್ತು ಇದನ್ನ ಏನೋ ಒಂದು ಒಬ್ರದ್ದು ಯಾರ್ದೋ ಒಂದು ಮಾತು, ನಾನು ರಿಜೆಕ್ಟ್ ಅಥವಾ ರಿಗ್ರೆಟ್ ಮಾಡೋಕ್ಕಾಗಲ್ಲ. ಸೊ ಅವ್ರ ಮಾತಿಗೆ ಅವರಿಗೆ ನಾವು ಬೆಲೆ ಕೊಟ್ಬಿಟ್ಟು ಅದಕ್ಕೆ ಎಸ್ ಅಂತ ಹೇಳೋದು. ಬಟ್ ಇಂಡೈರೆಕ್ಟ್ಲಿ ವಿ ಆರ್ ನಾಟ್ ಅಟ್ ಆಲ್ ಸಪೋರ್ಟಿಂಗ್ ದಟ್ ಸ್ಟೇಟ್ಮೆಂಟ್ ಅಥವಾ ದಟ್ ಸರ್ವಿಸ್ ಆಗಿರ್ಬೋದು. ಸೊ ಅದಕ್ಕೆ ನಾವು ಲಿಪ್ ಸರ್ವಿಸ್ ಅಂತ ಕರಿತೀವಿ. ಸೊ ಇಲ್ಲೇನಾಗುತ್ತೆ ಅಂತಂದರೆ, ಒಂದು ರೆಸಿಡೆನ್ಸ್ ಇದರಲ್ಲಿ ಒಂದು ಸ್ಟೂಡೆಂಟ್ ಈ ವರ್ಕನ್ನ ಆ್ಯಸ್ ವೆಲ್ ಆಸ್ ರೆಸಿಡೆಂಟ್ ಮ್ಯಾನೇಜ್ಮೆಂಟನ್ನು ಯಾವ ರೀತಿ ಅವರು ತಗೊಂಡು ಹೋಗ್ತಾರೆ ಬೈ ಲಿವಿಂಗ್ ಇನ್ ಅ ಗ್ರೂಪ್. ಆಮೇಲೆ ತಮ್ಮ ಸ್ಟ್ರೆಸ್ಸನ್ನು ತಮ್ಮಲ್ಲಿರೋ ಸ್ಕಿಲ್ಸ್ಗಳನ್ನು ಬಳಸ್ಕೊಂಡು, ತಮ್ಮಲ್ಲಿರೋ ಸ್ಟ್ಯಾಂಡರ್ಡ್ಸ್ಗಳನ್ನು ಬಳಸ್ಕೊಂಡು ಹೇಗೆ ಅವರು ಅದರಿಂದ ಹೊರಗಡೆ ಬರ್ತಾರೆ ಅನ್ನೋದು ಇಲ್ಲಿ ಮೇನ್ ಎಂಫಸೈಸ್ ಆಗಿರುತ್ತೆ. ಸೊ ಇಲ್ಲಿ ಕಾನ್ಷಿಯಸ್ ಡಿಸಿಷನ್ ಮೇಕಿಂಗ್ ಅಂದರೆ ಅವರು ತಗೊಳ್ಳೋ ಅಂತಹ ಡಿಸಿಷನ್ಸ್, ಹ್ಯೂಮನ್ ರಿಲೇಷನ್ಶಿಪ್, ವರ್ಕ್ ಸಿಂಪ್ಲಿಫಿಕೇಶನ್ ಬಗ್ಗೆ, ಮತ್ತು ಎಸ್ಟಾಬ್ಲಿಷ್ಡ್ ಕಮಿಂಗ್ ಅಪ್ ಟು ದ ಎಸ್ಟಾಬ್ಲಿಷ್ಡ್ ಸ್ಟ್ಯಾಂಡರ್ಡ್ಸ್. ಅಂದರೆ ನಾವೇನು ಸ್ಟ್ಯಾಂಡರ್ಡ್ಸ್ಗಳನ್ನು ಇಲ್ಲಿ ಮಾಡಿರ್ತೀವಿ ಅದನ್ನು ನಾವು ಹೇಗೆ ಕಾರ್ಯರೂಪದಲ್ಲಿ ತರ್ತೀವಿ ಅಂತ ಹೇಳಿಬಿಟ್ಟು. ಸೊ the evidence of philosophy underlying the resident course may be found in the degree of democracy in its organization, which means that students might have been provided chances and opportunity to act and decide independently. Thus, the student may enjoy freely and in a democratic in their performance. This could be and is tried to make it as real as the home family. Thus, the philosophy behind the residence course is to prepare the students in such a way as they best able to live successful family life. So, ಇಲ್ಲಿ ಡಿಗ್ರಿ ಆಫ್ ಡೆಮೋಕ್ರಸಿ ಅಂತ ಇಲ್ಲಿ ಅವರಿಗೆ ಈ ಆರ್ಗನೈಸೇಷನಲ್ಲಿ ಎಲ್ಲ ರೀತಿಯಾಗಿ ಸ್ವತಂತ್ರನ ಕೊಟ್ಟಿರ್ತೀವಿ. ಯಾವ ರೀತಿ ಅಂತಂದರೆ ಏನು ಕೆಲಸ ಮಾಡಬೇಕು, ಯಾವ ವೇಯಲ್ಲಿ ಮಾಡಬೇಕು, ಅದ್ರ ಜೊತೆಗೆ ತಮ್ಮ ರೆಗ್ಯುಲರ್ ಕ್ಲಾಸಸ್ಗಳನ್ನು ಅವರು ಅಟೆಂಡ್ ಮಾಡಬೇಕು. ಅಲ್ಲಿ ಬರುವಂತಹ ಡಿಸಿಷನ್ ಆಗಿರಬಹುದು, ಅಲ್ಲಿ ಬರುವಂತಹ ಕಾರ್ಯಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇಂಡಿಪೆಂಡೆಂಟ್ಲಿ ಅವರು ಯೋಚನೆ ಮಾಡಿಬಿಟ್ಟು ಅವರಿಗೆ ಬರುವಂತಹ ಚಾನ್ಸಸ್ ಅಥವಾ ಅವರಿಗೆ ಬರುವಂತಹ ಅಪಾರ್ಚುನಿಟೀಸನ್ನು ಅವರು ತಮ್ಮದೇ ಆದ ವೇಯಲ್ಲಿ ಹೇಗೆ ಸ್ವೀಕರಿಸ್ಕೊಂಡು ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅನ್ನೋದು. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಏನು ಮೇನ್ ಥಿಂಗು ಅಂತಂದರೆ, ಈ ಕೋರ್ಸಿಂದು ಮೇನ್ ಫಿಲಾಸಫಿ ಅಂತಂದರೆ ಒಂದು ಸ್ಟೂಡೆಂಟ್ಸನ್ನು ಸಕ್ಸಸ್ಫುಲಿ ಫ್ಯಾಮಿಲಿ ಲೈಫನ್ನು ಲೀಡ್ ಮಾಡಲಿಕ್ಕೆ ಪ್ರಿಪೇರ್ ಮಾಡುವಂತಹದ್ದು. ಸೊ ವಿ ನೋ ದ್ಯಾಟ್ ಆಫ್ಟರ್ ಮ್ಯಾರೇಜ್ ಕೆಲವೊಬ್ಬರು ಹೋಮ್ ಮೇಕರ್ ಆಗಿ ಉಳ್ಕೊಳ್ತಾರೆ, ಕೆಲವೊಬ್ಬರು ಡ್ಯುಯಲ್ ವರ್ಕಿಂಗ್ ವುಮೆನ್ ಆ್ಯಸ್ ವೆಲ್ ಆಸ್ ಹೋಮ್ ಮೇಕರ್ ಆಗಿರ್ತಾರೆ. ಸೊ ಈ ಸಿಚುವೇಶನನ್ನು ಅವರು ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಅನ್ನೋ ಸ್ಕಿಲ್ಸ್ಗಳನ್ನು ಈ ರೆಸಿಡೆನ್ಸ್ ಕೋರ್ಸ್ಗಳಲ್ಲಿ ಹೇಳ್ಕೊಡ್ತಾರೆ. ಹೇಳ್ಕೊಡೋದಂದ್ರೇನು, ಇಲ್ಲಿ ಥಿಯರಾಟಿಕಲಿ ವಾಟ್ ದೇ ಹ್ಯಾವ್ ಲರ್ನ್ಡ್, ಇಲ್ಲಿ ಅವರು ಪ್ರಾಕ್ಟಿಕಲಿ ದೇ ವಿಲ್ ಮ್ಯಾನೇಜ್ ಬೈ ದೇರ್ ಸೆಲ್ಫ್. ಪರ್ಪಸ್ ಆಫ್ ರೆಸಿಡೆನ್ಸ್ ಕೋರ್ಸಸ್. ಸೊ ಈ ಕೋರ್ಸಿನ ಉದ್ದೇಶಗಳು ಏನು? ಟು ಗೋ ಥ್ರೂ ದ ಮ್ಯಾನೇಜರಲ್ ಪ್ರೊಸೆಸ್ ಆಫ್ ಪ್ಲಾನಿಂಗ್, ಆರ್ಗನೈಸಿಂಗ್, ಕಂಟ್ರೋಲಿಂಗ್ ಆ್ಯಂಡ್ ಇವ್ಯಾಲ್ಯುಯೇಟಿಂಗ್ ಆಕ್ಟಿವಿಟೀಸ್. ಸೊ ಇಲ್ಲಿ ಮ್ಯಾನೇಜ್ಮೆಂಟ್ ಅಂದವಾಗ ಇಲ್ಲಿ 4 ಪಾಯಿಂಟ್ಸು ಬರುತ್ತೆ. ಅದನ್ನು ನಾವು ಫಸ್ಟ್ ಸೆಮಿಸ್ಟ್ರ್ ಇಂತ್ರನೂ ಕಲಿತಿರೋ ಅಂಥದ್ದೇನು, ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಕಂಟ್ರೋಲಿಂಗ್ ಆ್ಯಂಡ್ ಇವ್ಯಾಲ್ಯುಯೇಟಿಂಗ್ ಆಕ್ಟಿವಿಟೀಸ್. ಟು ಲರ್ನ್ ಕಮ್ಯುನಿಕೇಟಿಂಗ್ ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸ್. ಸೊ
ಕಮ್ಯುನಿಕೇಟಿಂಗ್ ಮೆಥಡ್ಸನ್ನ, ಆಮೇಲೆ ಹೊಸದಾದ ಟೆಕ್ನಿಕ್ಗಳನ್ನು ಕಲೀಲಿಕ್ಕೆ, ಟು ಡೆವಲಪ್ ಡಿಸಿಷನ್ ಮೇಕಿಂಗ್ ಎಬಿಲಿಟೀಸ್. ಸೊ ಎಲ್ಲರೂ ಡಿಸಿಷನ್ ಮಾಡ್ತೀವಿ, ಆದರೆ ಅಪ್ರಾಪ್ರಿಯೇಟ್ ಸಿಚುವೇಶನ್ ಬೇಸ್ಡ್ ಕಾನ್ಷಿಯಸ್ ಡಿಸಿಷನ್ ಮೇಕಿಂಗ್ ಮಾಡೋವಂತಹ ಎಬಿಲಿಟಿ ಎಲ್ಲರಿಗೂ ಇರಲ್ಲ. ಸೊ ದ ಮ್ಯಾಚುರಿಟಿ ಲೆವೆಲ್ ಹಿಯರ್ ಇನ್ಕ್ರೀಸಸ್. ಸೊ ಇದೇನು ಮಾಡುತ್ತೆ, ಇಟ್ ಎನ್ಹ್ಯಾನ್ಸ್ ದ ಅಬಿಲಿಟಿ ಆಫ್ ಡಿಸಿಷನ್ ಮೇಕಿಂಗ್. ಟು ಸೆಟ್ ಗೋಲ್ ದೆಮ್ಸೆಲ್ಫ್. ಸೊ ಅವರಲ್ಲೇ ಒಂದು ಗೋಲನ್ನು ಸೆಟ್ ಮಾಡ್ಕೊಳ್ಳೋ ರೀತಿ ಅವರಿಗೆ ಮೋಟಿವೇಟ್ ಮಾಡುತ್ತೆ. ಡಿವೈಡ್ ಆ್ಯಂಡ್ ಡೆಲಿಗೇಟ್ ಡಿಫ್ರೆಂಟ್ ರೆಸ್ಪಾನ್ಸಿಬಿಲಿಟಿ. ಸೊ ರೆಸ್ಪಾನ್ಸಿಬಿಲಿಟಿನ ಯಾವ ರೀತಿ ಹಂಚ್ಕೋಬೇಕು, ಅದನ್ನು ಯಾವ ರೀತಿ ರೆಸ್ಪಾನ್ಸಿಬಿಲಿಟಿನ ಜವಾಬ್ದಾರಿಯನ್ನು ಯಾವ ರೀತಿ ನಿಭಾಯಿಸಬೇಕು ಅನ್ನೋದನ್ನು ಇಲ್ಲಿ ಉದ್ದೇಶವಾಗಿರುತ್ತೆ. ಟು ಅಲೋಕೇಟ್ ರಿಸೋರ್ಸ್ ಲೈಕ್ ಮನಿ, ಟೈಮ್ ಆ್ಯಂಡ್ ಎನರ್ಜಿ. ಸೊ ಈ ಮನಿ, ಟೈಮ್, ಎನರ್ಜಿನ ಯಾವ ರೀತಿ ಅಲೋಕೇಟ್ ಮಾಡಬೇಕು, ಯಾವ ರೀತಿ ಅದನ್ನು ಸಂಪೂರ್ಣವಾಗಿ ಯೂಸ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಕಲಿಸ್ಕೊಡುತ್ತೆ. ಟು ವರ್ಕ್ ಇಂಡಿಪೆಂಡೆಂಟ್ಲಿ. ಇಂಡಿಪೆಂಡೆಂಟ್ಲಿ ವರ್ಕ್ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಟು ಸಾಲ್ವ್ ಪ್ರಾಬ್ಲಮ್ಸ್ ಆ್ಯಂಡ್ ಅವಾಯ್ಡ್ ಕಾನ್ಫ್ಲಿಕ್ಟ್. ಸೊ ಜೀವನದಲ್ಲಿ ಬರುವಂತಹ ಪ್ರಾಬ್ಲಮ್ಸ್ಗಳನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು, ಜಗಳಗಳನ್ನು ಅಥವಾ ಅಂದರೆ ಕಷ್ಟಗಳನ್ನು ಯಾವ ರೀತಿಯಲ್ಲಿ ಅವಾಯ್ಡ್ ಮಾಡಬೇಕು. ಅವಾಯ್ಡ್ ಅಂದರೆ ನಾವೆಲ್ಲರೂ ಕಷ್ಟಗಳನ್ನು ಯಾವ ರೀತಿ ಫೇಸ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಕಲಿತಾರೆ. ಟು ಬಿಕಮ್ ಎಫಿಷಿಯಂಟ್ ಆ್ಯಂಡ್ ಎಫೆಕ್ಟಿವ್ ಹೋಮ್ ಮೇಕರ್. ಸೊ ಅನದರ್ ಮೇನ್ ಪರ್ಪಸ್ ಆಫ್ ದಿಸ್ ಕೋರ್ಸ್ ಇಸ್ ಎಫಿಷಿಯಂಟ್ ಆ್ಯಂಡ್ ಎಫೆಕ್ಟಿವ್ ಹೋಮ್ ಮೇಕರ್ ಆಗಿ ಅವರಿಗೆ ಪ್ರಿಪೇರ್ ಮಾಡೋ ಅಂತಹದ್ದು. ನೆಕ್ಸ್ಟು ಆಬ್ಜೆಕ್ಟಿವ್ಸ್ ಆಫ್ ರೆಸಿಡೆನ್ಸ್ ಕೋರ್ಸಸ್. ಸೊ ಇದರದ ಮೇನ್ ಉದ್ದೇಶಗಳು, ಟು ಅಪ್ಲೈ ನಾಲೆಜ್ ಫ್ರಮ್ ಸೆಲೆಕ್ಟೆಡ್ ಕೋರ್ಸ್ ಆಫ್ ಹೋಮ್ ಮ್ಯಾನೇಜ್ಮೆಂಟ್. ಸೊ ಹೋಮ್ ಮ್ಯಾನೇಜ್ಮೆಂಟಲ್ಲಿ ಕಲಿತಿರೋಂತಹ ನಾಲೆಜನ್ನು ಅಪ್ಲೈ ಮಾಡೋದು. ಟು ನೋ ಹೌ ಟು ಪ್ಲ್ಯಾನ್ ಮೀಲ್ಸ್ ದಟ್ ಆರ್ ಸೂಟೇಬಲ್ ಫಾರ್ ದ ಹೋಲ್ ಫ್ಯಾಮಿಲಿ. ಸೊ meal planning is one of the major tasks in the family, and with the help of their home science course they will plan and they will execute the what meal for the family. To have experience in buying grocery. So buying grocery is another one knowledgeable thing that everyone should know this. So varieties of grocery is available. For example, if we go for market and if you wanted to buy a water bottle also, we can get a brand to many more products on the water bottle. So which one we have to choose, what are our main commodities we have, what are our resources we have, and what we should buy, what is our budget and what is our requirement. All depending on those we should select the groceries. To know how to set a table attractively formal and informal occasions. ಸೊ ಇದು ಗೊತ್ತಿರೋ ರೀತಿ ಅಂದರೆ ಹೋಮ್ ಮ್ಯಾನೇಜ್ಮೆಂಟಲ್ಲಿ ಅಥವಾ ಫ್ಯಾಮಿಲಿ ರಿಸೋರ್ಸ್ ಮ್ಯಾನೇಜ್ಮೆಂಟಲ್ಲಿ ಯಾವ ರೀತಿ ಟೇಬಲನ್ನು ಫಾರ್ಮಲ್ ಮತ್ತು ಇನ್ಫಾರ್ಮಲ್ ಒಕೇಶನ್ಸಲ್ಲಿ ಯಾವ ರೀತಿ ಫಾರ್ಮಲ್ ಮತ್ತು ಇನ್ಫಾರ್ಮಲ್ ಆಗಿ ಅರೇಂಜ್ ಮಾಡೋ ಅಂತಹದ್ದು ಅಂತ. ಟು ನೋ ಹೌ ಟು ಸರ್ವ್ ಮೀಲ್ ಗ್ರೇಸಿಯಸ್ಲಿ. ಟು ಲರ್ನ್ ಟು ಬಿ ಅ ಗ್ರೇಸಿಯಸ್ ಹೋಸ್ಟೆಸ್. ಸೊ ಮೀಲ್ಗಳನ್ನು ಯಾವ ರೀತಿ ಸರ್ವ್ ಮಾಡಬೇಕು, ಆಮೇಲೆ ಯಾವ ರೀತಿ ಗ್ರೇಸಿಯಸ್ ಆಗಿ ಹೋಸ್ಟೆಸ್ ಆಗಬೇಕು ಅಂತ ಅನ್ನೋ ಹಾಗೆ. ಟು ಪ್ಲ್ಯಾನ್ ಆ್ಯಂಡ್ ಆರ್ಗನೈಸ್ ವರ್ಕ್ ಆ್ಯಸ್ ಟು ಮೇಕ್ ಬೆಸ್ಟ್ ಯೂಸ್ ಆಫ್ ದ ಟೈಮ್. ಸೊ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಟು ಕೀಪ್ ದ ಕಿಚನ್ ಕ್ಲೀನ್ ಆ್ಯಂಡ್ ಇನ್ ಆರ್ಡರ್. ಸೊ ದಿಸ್ ಈಸ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್ ಇನ್ ದ ಫ್ಯಾಮಿಲಿ, ಕೀಪಿಂಗ್ ಕಿಚನ್ ಕ್ಲೀನ್ ಆ್ಯಂಡ್ ಇನ್ ದ ಆರ್ಡರ್. To keep the house clean and tidy. So our house should be look beautiful as well as clean. To realize the value of proper storage of things in the kitchen and other areas of house. So how to manage a proper storage also. To plan and work cooperatively with other people. How to plan the work to work together with the other one. To realize the job of homemaker, the responsibility of running a home. ಸೊ ಒಬ್ಬ ಹೋಮ್ ಮೇಕರ್ನ ಕೆಲಸ ಏನು, ಅದು ಅವ್ರದ್ದೇನು ಜವಾಬ್ದಾರಿ ಅನ್ನೋದನ್ನು ಇಲ್ಲಿ ರಿಯಲೈಸ್ ಮಾಡಿಕೊಡುತ್ತೆ. ಆಲ್ದೋ ದ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಒನ್ ಈಸ್ ಟು ಬಿ ಇಂಟ್ರೆಸ್ಟೆಡ್ ಇನ್ ದ ಮೀನ್ಸ್ ದೆನ್ ಇನ್ ದ ಎಂಡ್. ಸೊ
ಸ್ಟಾರ್ಟಿಂಗ್ ಇಂದ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ ಆ್ಯಸ್ ಅವರು ಇದರಲ್ಲಿ ಯಾವ ಏರಿಯಾದಲ್ಲಿ ಇಂಟ್ರೆಸ್ಟೆಡ್ ಇರ್ತಾರೋ ಸೊ ಎಲ್ಲ ಏರಿಯಾದಲ್ಲೂ ದೇ ವಿಲ್ ಗೆಟ್ ದ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಟು ಆರ್ಗನೈಸ್ ವರ್ಕ್ ಸೊ ದ್ಯಾಟ್ ಆಲ್ ಏರಿಯಾಸ್ ಆಫ್ ದ ಹೌಸ್ ಗೆಟ್ ರಿಕ್ವೈರ್ಡ್ ಕೇರ್ ಆ್ಯಂಡ್ ಅಟೆನ್ಷನ್ ಸೊ ದ್ಯಾಟ್ ಎಲ್ಲ ಏರಿಯಾಸ್ ಆಫ್ ಹೌಸನ್ನು ಯಾವ ರೀತಿ ರಿಕ್ವೈರ್ಮೆಂಟನ್ನು ಫುಲ್ಫಿಲ್ ಮಾಡಬೇಕು, ಆಮೇಲೆ ಯಾವ ರೀತಿ ಎಲ್ಲ ಏರಿಯಾಸ್ನು ಹೇಗೆ ಅಟೆನ್ಷನ್ ಕೊಡಬೇಕು ಅನ್ನೋದು. To know the characteristic of the various equipment and cleaning agent used in the care of house. So in a household we use so many varieties of equipment along with the cleaning agent, so we should know what are the cleaning agents and what are the side effects of it on the health, and as well as by using in home what it will provide, either any side effects or it will give a friendly eco-friendly one. To realize that the house become a real home with the care consideration that the homemaker gives to the house and family members. So ಮನೆಯನ್ನು ಒಂದು ಬಿಲ್ಡಿಂಗ್ ಅಂದರೆ ಏನು, ನಾವು ಹೋಮಿಗೂ ಹೌಸಿಗೂ ತುಂಬ ಡಿಫ್ರೆನ್ಸ್ ಏನಿದೆ ಅಂತಂದರೆ, ಒಂದು ಹೋಮ್ ಯಾವಾಗ ಆಗುತ್ತೆ ಅಂತಂದರೆ ವೆನ್ ದ ಫ್ಯಾಮಿಲಿ ಗೋ ಆ್ಯಂಡ್ ಸ್ಟೇ ವಿತ್ ದ ಹ್ಯಾಪಿಲಿ, ಅವಾಗ ಅದು ಹೋಮ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಹೌಸನ್ನು ಸಕ್ಸಸ್ಫುಲಿ ಹೋಮ್ ಆಗಿ ಕನ್ವರ್ಟ್ ಮಾಡೋದು ಹೋಮ್ ಮೇಕರ್ ಕೈಯಲ್ಲಿರುತ್ತೆ. ಸೊ ಇಟ್ ವಿಲ್ ಮೇಕ್ ಅ ಸ್ಟೂಡೆಂಟ್ ಟು ರಿಯಲೈಸ್ ದಟ್ ಹೌ ಟು ಬಿ ಅ ರಿಯಲ್ ಹೋಮ್ ವಿತ್ ಅ ಕೇರ್ ಆ್ಯಂಡ್ ಕನ್ಸಿಡ್ರೇಷನ್. To take care of house and create the sense of art, imagination, creativeness and initiative in the homemaker. So it's also, along with the taking care of house, it's also enhance the creativity, imagination and initiative in the home. To realize that good work habit helps in conserving time and energy and improve efficiency in management. To use the time and energy to increase the income of the family. So to increase the income of family, how to use energy as well as time in a proper way. To realize there is a dignity in work. So ಕೆಲಸ ಮಾಡೋದ್ರಿಂದ ಒಂದು ಡಿಗ್ನಿಟಿ ಸಿಗುತ್ತೆ ಅನ್ನೋದೊಂದು ರಿಯಲೈಸೇಷನ್ ಆಗೋದು. To realize there is a dignity in performing homework, and also to realize the dignity in the performing homework ಮಾಡೋದ್ರಿಂದ it's a dignity to care of our house along with our family members. Next is see the organization of the house. Before the graduation of degree, each student must undergo the residence course for at least 7 days. According to the taste and preference of the group, the organization of the house is modified. ಸೊ ಈ ರೆಸಿಡೆನ್ಸ್ ಸ್ಟೇ ಏನಂದರೆ, ಈ ಗ್ರ್ಯಾಜುಯೇಷನ್ ಹಾಕಿನ ಮುಂಚೆ ಅಟ್ಲೀಸ್ಟ್ ಅವರು 7 days ಆದರೂ ಮಿನಿಮಮ್ ದೇ ಶುಡ್ ಅಂಡರ್ಗೋ ದಿಸ್ residential stay. Student cluster will have to set up their own goals, own calendar, time plan, menu plan, rotation of duty chart, budget and so on, while one cluster wish to develop skill in entertaining, decorating. The other might wish to emphasize on the rapport development within the group. ಸೊ ಒಬ್ಬ ಸ್ಟೂಡೆಂಟ್ ಗ್ರೂಪನ್ನು ಮಾಡಿಬಿಟ್ಟು ಅವರಲ್ಲಿ ಒಂದು ಗೋಲ್ಸನ್ನು ಸೆಟ್ ಮಾಡೋದು, ಅವ್ರದ್ದೇ ಆದ ಒಂದು ಕ್ಯಾಲೆಂಡರ್ನ ಪ್ರಿಪೇರ್ ಮಾಡಿಬಿಟ್ಟು ಟೈಮ್ ಪ್ಲ್ಯಾನು, ಮೆನು ಪ್ಲ್ಯಾನು ಆ್ಯಸ್ ವೆಲ್ ಆಸ್ ಡ್ಯೂಟಿ ಚಾರ್ಟು, ಬಜೆಟು, ಈ ರೀತಿ ಅವರಲ್ಲಿ ರೊಟೇಷನ್ ವೈಸು ಹೇಗೆ ವರ್ಕನ್ನು ಮಾಡಬೇಕು ಅಥವಾ ಹೇಗೆ ರೆಸ್ಪಾನ್ಸಿಬಿಲಿಟಿನ ತಗೋಬೇಕು ಅನ್ನೋದನ್ನು ಅವರಿಗೆ ಹೇಳೋದು. Group members discuss among themselves the work allotment and allocation of duties, and they divide into the number of jobs desired, thus having a job each day for each person. So in the organization, first we know that minimum for 7 days they should undergo the residential stay. And another one is students cluster will have to set up their own goals, means the student group, they will decide their own group along with their own calendar, time plan, menu plan and the duty rotation and budget and so on, and along with the entertaining, decorating home and all.
Then next one is group member discuss among themselves who is going to perform the activities. They should do the list of activities or list of responsibility and allotted for each one, so that each day everyone should get opportunity to perform their self. Once the division of work is decided, it is followed by determining the activities to be performed for each duty. Activities performed should be as equal as possible and should alternate light and heavy jobs, such as assisting in preparation of food before responsible for all food preparation according to the decision must be made. So ದ ಡಿವಿಷನ್ ಆಫ್ ವರ್ಕ್, ಕೆಲಸನ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತಂದರೆ ಲೈಟು ಹೆವಿ ಜಾಬ್ ಎರಡನ್ನೂ ಕಾಂಬಿನೇಷನ್ ಆಗಿ ಕೊಡಬೇಕು. ಸೊ ಇಲ್ಲಿ ಒಬ್ಬರಿಗೆ ಹೆವಿ ಜಾಬು ಒಬ್ಬರಿಗೆ ಲೈಟ್ ಜಾಬನ್ನು ಆ ರೀತಿ ಕೊಡ್ಲಿಕ್ಕೆ ಹೋಗಬಾರ್ದು. ಸೊ ಇಟ್ ಶುಡ್ ಬಿ ಮಿಕ್ಸ್ಚರ್ ಆಫ್ ಬೋತ್ ಲೈಟ್ ಆ್ಯಂಡ್ ಹೆವಿ ವರ್ಕ್ಸ್. ಸೊ ನೀವು ತಗೊಳ್ಳೋಂತಹ ಡಿಸಿಷನ್ನು ಈ ಎರಡನ್ನೂ ಇನ್ಕ್ಲೂಡ್ ಮಾಡಿಕೊಂಡು ನಿಮ್ಮ ಗ್ರೂಪಲ್ಲಿ ಹಂಚ್ಕೋಬೇಕು. Every case is unique in its own. Some would be left to the judgment of the group. Example would be free time to be taken. Can it be either by individual or the group as well as whole? The amount and type of entertainment and determining the distribution of part of the budget used for flexible item such as entertainment, meal out, reading material, etc. So ಎಲ್ಲ ಪಾರ್ಟ್ ಆಫ್ ಈ ಹೋಮ್ ಮ್ಯಾನೇಜ್ಮೆಂಟಲ್ಲಿ ಅಥವಾ ಈ ರೆಸಿಡೆನ್ಸ್ ಸ್ಟೇಯಲ್ಲಿ ಈಚ್ ಪಾರ್ಟ್ ಅಂದರೆ ಈಚ್ ಕ್ಯಾಟಗರಿ ಈಚ್ ಏರಿಯಾನೂ ಒಂದೊಂದು ಅದರದೇ ಆದ ಮಹತ್ವವನ್ನು ಹೊಂದಿರುತ್ತೆ. ಸೊ ಅವರು ಬಜೆಟ್ ಮಾಡೋ ಮುಂದೆ ಈ ಫ್ರೀ ಟೈಮನ್ನು ಯಾವ ರೀತಿ ಟೈಮ್ ಪ್ಲ್ಯಾನ್ ಮಾಡೋ ಮುಂದೆ ಫ್ರೀ ಟೈಮನ್ನು ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೇಕು, ಬಜೆಟ್ ಮಾಡೋ ಮುಂದೆ ಯಾವ ರೀತಿ ನಾವು ಗ್ರೋಸರಿನ ಪರ್ಚೇಸ್ ಮಾಡಬೇಕು, ಎಷ್ಟನ್ನು ಉಳಿಸ್ಬೇಕು, ಎಷ್ಟನ್ನು ಗಳಿಸ್ಬೇಕು, ಈ ರೀತಿ ಡಿಸಿಷನನ್ನು ಅವರು ಗ್ರೂಪಲ್ಲಿ ತಗೋಬೇಕು. ಡಿಸಿಷನ್ಸ್ ಆ್ಯಂಡ್ ಪ್ಲ್ಯಾನ್ ಶುಡ್ ಬಿ ಗಿವನ್ ಅ ಟ್ರೂ ಫಾರ್ಮ್ ಸೊ ದ್ಯಾಟ್ ದ ಗ್ರೂಪ್ ಮೆಂಬರ್ಸ್ ಕ್ಯಾನ್ ಕಂಟಿನ್ಯೂಸ್ಲಿ ವೆರಿಫೈ ಆ್ಯಂಡ್ ಚೆಕ್ ದ್ಯಾಟ್ they are doing their duties and responsibilities in a such a way that judgment can take place. The plan for group work should be shown by the list of activities under heading of task. ಸೊ ಡಿಸಿಷನ್ ಮತ್ತು ಪ್ಲ್ಯಾನ್ ಯಾವ ರೀತಿ ಮಾಡಬೇಕು ಅಂತಂದರೆ ಗ್ರೂಪ್ ಮೆಂಬರು ಎಲ್ಲರೂ ಅದರಲ್ಲಿ ಇನ್ವಾಲ್ವ್ ಆಗಿರಬೇಕು, ಎಲ್ಲರೂ ರೆಸ್ಪಾನ್ಸಿಬಿಲಿಟಿನ ತಗೊಂಡಿರಬೇಕು. ಆಮೇಲೆ ಆ ಜಡ್ಜ್ಮೆಂಟ್ ಎಲ್ಲರೂ ಕರೆಕ್ಟಾಗಿ ಕೆಲಸ ಮಾಡ್ತಿದ್ದಾರೋ ಇಲ್ಲೋ ಅನ್ನೋದನ್ನು ನೋಡ್ಕೊಳ್ಳಬೇಕು. A chart ಅಂದರೆ a duty chart showing the rotation of job and the dates during which each person hold a particular job will be necessary in the home management calendar. So earlier I said that you should prepare a calendar. So ಈ ಕ್ಯಾಲೆಂಡರಲ್ಲಿ ಯಾರು ಯಾವಾಗ ಏನು ಕೆಲಸ ಮಾಡಬೇಕು ಅನ್ನೋದು ಮೆನ್ಷನ್ ಆಗಿರಬೇಕು. ಸೊ ಮಂಡೇ ಇಂಥವರು ಕುಕ್ ಮಾಡಬೇಕು, ಮಂಡೇ ಇಂಥವರು ಕ್ಲೀನ್ ಮಾಡಬೇಕು. ಸೊ ಈ ರೀತಿ ದೇ ಶುಡ್ ಪ್ರಿಪೇರ್ ಅ ಡ್ಯೂಟಿ ಚಾರ್ಟ್. ಸೊ ಈ ಚಾರ್ಟಲ್ಲಿ ಯಾರು ಯಾವ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನಲ್ಲಿ ಮೆನ್ಷನ್ ಮಾಡಬೇಕು. ಈ ಕೆಲಸಗಳು ರೊಟೇಷನಲ್ಲಿ ನಡಿಬೇಕು. ಸೊ ದಟ್ ಈಚ್ ಸ್ಟೂಡೆಂಟ್ ಶುಡ್ ಗೆಟ್ ಅಪಾರ್ಚುನಿಟಿ ಇನ್ ಆಲ್ ದ ಏರಿಯಾಸ್ ಆಫ್ ಹೌಸ್ ಹೋಲ್ಡ್ ಆಕ್ಟಿವಿಟೀಸ್. A calendar will also show planned entertainment and free time. The total money collected needs to be planned, and the management of menu and duty chart should be decided by staff, advisor, and students. So calendar ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅಂತಂದರೆ ಅಲ್ಲಿ ಫ್ರೀ ಟೈಮನ್ನು ಅವೈಲೇಬಲ್ ಇರಬೇಕು, ಅದ್ರ ಜೊತೆಗೆ ಅದು ಎಂಟರ್ಟೈನ್ಮೆಂಟನ್ನು ಪ್ಲ್ಯಾನ್ ಮಾಡಬೇಕು. ಆಮೇಲೆ ದ ಟೋಟಲ್ ಮನಿ ಕಲೆಕ್ಟೆಡ್ ನೀಡ್ಸ್ ಟು ಬಿ ಪ್ಲ್ಯಾನ್ಡ್. ಸೊ ಮನಿ ಎಷ್ಟು ಕಲೆಕ್ಟ್ ಆಗಿದೆ ಅದನ್ನು ಯಾವ ರೀತಿ ಖರ್ಚು ಮಾಡಬೇಕು ಅನ್ನೋದನ್ನು ಇವರು ಯಾರು ಡಿಸೈಡ್ ಮಾಡಬೇಕಂದ್ರೆ ಆ ಸ್ಟಾಫ್, ಅಡ್ವೈಸರ್ ಅಥವಾ ಸ್ಟೂಡೆಂಟ್ಸ್ ಸೇರ್ಕೊಂಡ್ಬಿಟ್ಟು ಡಿಸೈಡ್ ಮಾಡಬೇಕು. A market list should be prepared and time schedule is written daily by student. A small project work need to be planned and carried out during their leisure time activity. So ಒಂದು ಅವರೇನು ಇಡೀ ದಿನ ಮಾಡ್ತಾರೆ ಅದನ್ನು ಅವರು ಡೈಲಿ ಆ್ಯಕ್ಟಿವಿಟಿನ ಬರೀಬೇಕು. ಸೊ ದ್ಯಾಟ್ ಅವರು ಏನು ಕೆಲಸ ಮಾಡ್ತಾರೆ, ಏನು ಕೆಲಸ ಅಂದರೆ ಆ ಮಾರ್ಕೆಟ್ ಲಿಸ್ಟನ್ನು ಅವರು ಪ್ರಿಪೇರ್ ಮಾಡಬೇಕು. ಆ ಮಾರ್ಕೆಟ್ ಲಿಸ್ಟಲ್ಲಿ ಏನು ತರಬೇಕು ಅನ್ನೋದನ್ನು ಮಾಡ್ಕೊಂಡು ಬಿಟ್ರು ಅಂದರೆ ಈಸಿಲಿ ಅವರು ತರ್ಬೋದು. ಅದ್ರ ಜೊತೆಗೆ ಒಂದು ಸ್ಮಾಲ್ ಪ್ರಾಜೆಕ್ಟ್ ವರ್ಕನ್ನು ಅವರು ಪ್ಲ್ಯಾನ್ ಮಾಡಬೇಕು. ಸೊ ದಟ್ ಅವರು
ಫ್ರೀ ಟೈಮಲ್ಲಿ ಅದನ್ನು ಆ ಪ್ರಾಜೆಕ್ಟ್ ವರ್ಕನ್ನು ಕ್ಯಾರಿ ಆನ್ ಮಾಡಲಿಕ್ಕೆ. ಸೊ ಪ್ರಾಕ್ಟೀಸ್ ದ ನಾಲೆಡ್ಜ್ ಗೇನ್ಡ್ ಇನ್ ದ ಥಿಯರಿ. ಸೊ ನಾವು ಥಿಯರಿಯಲ್ಲಿ ಏನು ನಾಲೆಡ್ಜ್ ತೊಗೊಂಡಿರ್ತೀವಿ ಅದನ್ನು ಪ್ರಾಕ್ಟಿಕಲ್ ರೂಪದಲ್ಲಿ ತರೋ ಅಂತಹ ಟೈಮ್. The knowledge gained through this experience may be listed as identifying value, goals and standards. So identifying the values is the main thing. So ಏನಕ್ಕೆ ವ್ಯಾಲ್ಯೂ ಇದೆ, ಗೋಲ್ಸ್ ಏನು ಮಾಡ್ಕೋಬೇಕು, ವಾಟ್ ಆರ್ ದ ಲಿವಿಂಗ್ ಸ್ಟ್ಯಾಂಡರ್ಡ್ಸ್, ಇವನ್ನ ನಾವು ತಿಳ್ಕೋಬೇಕು. ದೆನ್ ಡಿಸಿಷನ್ ಮೇಕಿಂಗ್, ಫುಡ್ ಮ್ಯಾನೇಜ್ಮೆಂಟ್, ಟೈಮ್ ಆ್ಯಂಡ್ ಎನರ್ಜಿ ಮ್ಯಾನೇಜ್ಮೆಂಟ್, ಸಿಂಪ್ಲಿಫಿಕೇಶನ್ ಆಫ್ ವರ್ಕ್, equipment usage including labor saving devices, money management. So successful home ನಡೆಸಲಿಕ್ಕೆ ಅಥವಾ ಎ ಹೋಮ್ ಮೇಕರ್ ನೀಡ್ಸ್ ಆಲ್ ದೀಸ್ ಥಿಂಗ್ಸ್. ಸೊ ಐಡೆಂಟಿಫೈಯಿಂಗ್ ವ್ಯಾಲ್ಯೂಸ್, ಗೋಲ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ ಆಫ್ ದ ಫ್ಯಾಮಿಲಿ, ಡಿಸಿಷನ್ ಮೇಕಿಂಗ್, ಫುಡ್ ಮ್ಯಾನೇಜ್ಮೆಂಟಲ್ಲಿ ಇವತ್ತು ಏನು ಪ್ರಿಪೇರ್ ಮಾಡಬೇಕು, ಯಾವ ರೀತಿ ಅವೈಲೇಬಲ್ ಇರೋ ಮಟೀರಿಯಲ್ ಏನು ಪ್ರಿಪೇರ್ ಮಾಡಬೇಕು, ಯಾವ ರೀತಿ ವೇಸ್ಟೇಜ್ ಆಗಲಾರ್ದೆ ಪ್ರಿಪೇರ್ ಮಾಡಬೇಕು, ಎಷ್ಟು ಜನಕ್ಕೆ, ವಾಟ್ ಆರ್ ದ ಕ್ವಾಂಟಿಟೀಸ್, ಹೇಗೆ ಮಾಡಬೇಕು, ಯಾವ ಪರ್ಸನ್ಸ್ ಏಜ್ಡ್ ಇದ್ದಾರೋ, ಸೇಮ್ ಏಜ್ಡ್ ಇದ್ದಾರೋ, ಬೇಬೀಸ್ ಇದ್ದಾರೋ. ಸೊ ಈ ಡಿಪೆಂಡಿಂಗ್ ಆನ್ ಏಜ್ ಅವರು ಫುಡ್ಡನ್ನು ಪ್ಲ್ಯಾನ್ ಮಾಡಬೇಕಾಗುತ್ತೆ. ದೆನ್ ಟೈಮ್ ಎನರ್ಜಿ ಮ್ಯಾನೇಜ್ಮೆಂಟ್. ಸೊ ಅವೈಲೇಬಲ್ ಟೈಮಲ್ಲಿ ಯಾವ ರೀತಿ ಎಲ್ಲ ಕೆಲಸಗಳನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ಅಲಾಂಗ್ ವಿತ್ ದೇರ್ ಎನರ್ಜಿ ಮ್ಯಾನೇಜ್ಮೆಂಟ್. ಸೊ ಇಲ್ಲಿ ಎನರ್ಜಿ ಮ್ಯಾನೇಜ್ಮೆಂಟಲ್ಲಿ ಸಿಂಪ್ಲಿಫಿಕೇಶನ್ ಆಫ್ ವರ್ಕ್ ಬರುತ್ತೆ. ಸೊ ವರ್ಕನ್ನು ಮಾಡ್ತೀವಿ, ಕತ್ತೆ ಥರ ದುಡಿಯೋದು ಇಲ್ಲಿ ಬೇಕಾಗಿಲ್ಲ, ಇಲ್ಲಿ ಸ್ಮಾರ್ಟ್ ವರ್ಕ್ ಬೇಕು. ಸ್ಮಾರ್ಟ್ ವರ್ಕ್ ಅಂದರೆ ಕಡಿಮೆ ಟೈಮಲ್ಲಿ ಬೇಗ ಕೆಲಸ ಮುಗಿಬೇಕು. ಸೊ ವಿತ್ ದ ಹೆಲ್ಪ್ ಆಫ್ ಎಕ್ವಿಪ್ಮೆಂಟ್ ಯೂಸ್ ಇನ್ಕ್ಲೂಡಿಂಗ್ ಲೇಬರ್ ಸೇವಿಂಗ್ ಡಿವೈಸಸ್. ಲಾಸ್ಟಿಗೆ ಮನಿ ಮ್ಯಾನೇಜ್ಮೆಂಟ್. ಸೊ ಮ್ಯಾನೇಜಿಂಗ್ money in a fruitful way. During the stay in the home management house, the student get opportunity to put into practice the knowledge gained in a home like situation. So ಇಲ್ಲಿ ಸ್ಟೇ ಟೈಮಲ್ಲಿ ಸ್ಟೂಡೆಂಟ್ಸಿಗೆ ಅವ್ರದ್ದೇ ಆದ ಓನ್ ಹೋಮಲ್ಲಿದ್ದಾರೆ ಅಥವಾ ಅವರೇ ಫುಲ್ ಫ್ರೀ ಆಗಿರಬೇಕು. ಸೊ ದಟ್ ದೇ ಕ್ಯಾನ್ ಟೇಕ್ ದ ಡಿಸಿಷನ್, ದೇ ಕ್ಯಾನ್ ಎಕ್ಸ್ಪ್ಲೋರ್ ದೇರ್ ನಾಲೆಜ್ ಬೈ ದೇರ್ ಸೆಲ್ಫ್. So next come for rotation of work. In residence stay, if 6 students are grouped together and perform the various tasks of cook, assistant, maid or helper, treasurer or account keeper, hostess, maid, assistant cook, etc. 6 duties are to be allotted for each student and they are usually asked to perform these duties. So ರೆಸಿಡೆನ್ಸ್ ಸ್ಟೇಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇರ್ತಾರೋ ಅದ್ರ ಬೇಸ್ ಮೇಲೆ ವರ್ಕನ್ನು ನಾವು ಡಿವೈಡ್ ಮಾಡಬೇಕು. ಕುಕ್ ಜೊತೆಗೆ ಅಸಿಸ್ಟೆಂಟ್ ಕುಕ್ಕು ಅಥವಾ ಹೆಲ್ಪರು, ಟ್ರೆಜರರ್ ಅಂದರೆ ಅಕೌಂಟ್ ಕೀಪರು, ಹೋಸ್ಟೆಸ್ ಅಂತಂದರೆ ಎವ್ರಿಥಿಂಗ್ ಹೂ ಈಸ್ ಗೋಯಿಂಗ್ ಟು ಮ್ಯಾನೇಜ್ ಅಥವಾ ಮ್ಯಾನೇಜರ್ ಅಂತ ಕರಿಬೋದು. ಮೇಡ್ ಇನ್ ದ ಸೆನ್ಸ್ ಟು ಡೂಯಿಂಗ್ ಹೌಸ್ ಹೋಲ್ಡ್ ವರ್ಕ್, ಅಸಿಸ್ಟೆಂಟ್ ಕುಕ್. ಸೊ ಈ ರೀತಿ ವರ್ಕ್ಗಳನ್ನು ಡಿವೈಡ್ ಮಾಡ್ಕೋಬೇಕು. Next is setting goal and standards. Setting individual goals and group goals is an essential aspect of the residence program. Example of individual goals are prepare a new recipe, select appropriate finishing, entertain guests, live harmoniously and celebrate function. Setting standard for the lifestyle and work performance in the residence is also essential. For example, of standard setting are standard menu, standard in cleanliness, standard in etiquette. ಸೊ ಇಲ್ಲಿ ಏನು ನಾವು ಗೋಲನ್ನು ಸೆಟ್ ಮಾಡಬೇಕು ಅಂತಂದರೆ, ನಾವು ಯಾವ ಅಡುಗೆ ಮಾಡಬೇಕು, ಏನು ಅಡುಗೆ ಮಾಡಬೇಕು, ಮನೇನ ಯಾವ ರೀತಿ ಫರ್ನಿಷ್ ಮಾಡಬೇಕು, ಮನೆಗೆ ಬಂದಿರೋಂಥ ಗೆಸ್ಟ್ ಜೊತೆಗೆ ನಾವು ಹೇಗೆ ಎಂಟರ್ಟೈನ್ ಮಾಡಬೇಕು, ನಾವೆಲ್ಲರೂ ಜೊತೆಯಲ್ಲಿ ಹಾರ್ಮೋನಿಯಸ್ಲಿ ಹೇಗೆ ನಾವು ಜೊತೆಗೆ ಬಾಳಬೇಕು, ಫಂಕ್ಷನನ್ನು ಯಾವ ರೀತಿ ಸೆಲೆಬ್ರೇಟ್ ಮಾಡಬೇಕು. ಸೊ ಈ ರೀತಿ ನಾವು ಸೆಟ್ಟಿಂಗ್ ಅ ಗೋಲ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ಸನ್ನು ಮಾಡ್ಕೋಬೇಕು. ಸೊ ಅದರಲ್ಲಿ ಸ್ಟ್ಯಾಂಡರ್ಡ್ ಮೆನು, ಸ್ಟ್ಯಾಂಡರ್ಡ್ ಇನ್ ಕ್ಲೀನಿನೆಸ್ ಆ್ಯಂಡ್ ಸ್ಟ್ಯಾಂಡರ್ಡ್ ಇನ್ ಎಟಿಕ್ವೇಟ್. Household responsibilities. There are many responsibilities to be shouldered in a home. Generally, the homemaker, depending upon the work culture, perform the various activity by herself or with the assistance of her family members or paid help. Since a group of students stay in the home management residence,
The students need to share the responsibility in turn so as to give experience in all the activities involved in running a home. Depending upon the number of students and the rotation among them, these responsibilities are grouped under different roles. So, ಒಂದು ಮನೆ ನಡೆಸಬೇಕು ಅಂತ ಅಂದವಾಗ ಹೋಮ್ ಮೇಕರು ಮನೆಯಲ್ಲಿ ಏನೇನು ಕೆಲಸ ಇದೆ ಅದನ್ನು ಅಂದರೆ ಡಿಪೆಂಡಿಂಗ್ ಆನ್ ದ ಕಲ್ಚರಲ್ ಪರ್ಫಾರ್ಮ್ ಅಂತಂದರೆ ಡಿಪೆಂಡಿಂಗ್ ಅಪಾನ್ ಡಿಫ್ರೆಂಟ್ ಕಲ್ಚರ್ ಏನಾಗುತ್ತೆ ಡಿಫ್ರೆಂಟ್ ವರ್ಕು ಇರುತ್ತೆ. ಸೊ ಕೀಪಿಂಗ್ ಆಲ್ ದೋಸ್ ಥಿಂಗ್ಸ್ ಇನ್ ಅ ಬೇಸ್ ಹೋಮ್ ಮೇಕರ್ ಶುಡ್ ಡಿಸೈಡ್ ವಿತ್ ದ ಟೇಕಿಂಗ್ ಆಫ್ ದ ಫ್ಯಾಮಿಲಿ ಮೆಂಬರ್ ಹೆಲ್ಪ್ ಅಥವಾ ಪೇಯ್ಡ್ ಹೆಲ್ಪನ್ನು ಅಂದರೆ ಮೇಡನ್ನು ತೊಗೊಂಡ್ಬಿಟ್ಟು ಯಾವ ಕೆಲಸನ ಯಾವ ರೀತಿ ನಿಭಾಯಿಸ್ತಾರೆ ಅನ್ನೋ ಬೇಸ್ ಮೇಲೆ ಇಲ್ಲಿ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಮೆನಿ ಮೋರ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇರೋದ್ರಿಂದ ಇಲ್ಲಿ ಯಾವ ಸ್ಟೂಡೆಂಟ್ಸು ಯಾವ ಕೆಲಸ ಮಾಡಬೇಕು, ಯಾವ ಜವಾಬ್ದಾರಿಯನ್ನು ತಗೋಬೇಕು, ಹೇಗೆ ಮನೆ ನಡೆಸ್ಬೇಕು ಅನ್ನೋದು ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟು ಇಲ್ಲಿ ಈಕ್ವಲ್ ಆಗಿ ಇನ್ವಾಲ್ವ್ ಆಗಬೇಕು. ಸೊ ದಟ್ ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ಇಲ್ಲಿ ಶೇರ್ ಆಗಬೇಕು. ರೆಸ್ಪಾನ್ಸಿಬಿಲಿಟಿ ಯಾವ್ಯಾವು ಅಂತಂದರೆ ಕುಕ್ಕು, ಅಸಿಸ್ಟೆಂಟ್ ಕುಕ್ಕು, ಹೋಸ್ಟೆಸ್ಟು, ಮೇಡು, ವೇಟ್ರೆಸ್ಸು, ಟ್ರೆಜರರು, ಅಸಿಸ್ಟೆಂಟ್ ಮೇಡು. Care need to be taken to the group related activities under each aspect. Proper allocation of work is also important. So ನಾವಿಲ್ಲಿ ಏನೋ ಒಂದು ಡಿಸೈಡ್ ಮಾಡಿದಾಗ ಅಂದರೆ ಈ ಯಾರ್ಯಾರಿಗೆ ಏನು ರೆಸ್ಪಾನ್ಸಿಬಿಲಿಟಿ ಕೊಡಬೇಕು ಅಂತ ಅಂದವಾಗ ನಾವು ಗ್ರೂಪಲ್ಲಿ ನೋಡಿಬಿಟ್ಟು ಪ್ರಾಪರ್ ಅಲೋಕೇಶನ್ ಆಫ್ ವರ್ಕನ್ನು ಮಾಡಬೇಕು. ಸೊ ಕುಕ್ ಏನು ಮಾಡಬೇಕು? ಶಿ ಪ್ಲ್ಯಾನ್ ಮೆನು, ಕುಕ್ ಫುಡ್, ಪ್ರೀ ಪ್ಲ್ಯಾನಿಂಗ್ cleans the kitchen, wash the vessels used for cooking, plan for a new serve, prepare market list and weigh the ingredients before cooking. She should also prepare tea, breakfast, lunch, snacks and dinner and serving. Pre-activities before lunch and dinner and laying table. So cook ಯಾರು ಇರ್ತಾರೆ ಅವ್ರು ಏನು ಮಾಡಬೇಕು ಅಂತಂದರೆ ಮೊದಲೇ ಪ್ರೀ ಪ್ಲ್ಯಾನ್ ಮಾಡ್ಕೋಬೇಕು ಏನು ಅಡುಗೆ ಮಾಡಬೇಕು ಅನ್ನೋದನ್ನು. ಆಮೇಲೆ ಅದ್ರ ಜೊತೆಗೆ ಕಿಚನ್ ಕ್ಲೀನಿಂಗ್, ಯುಟೆನ್ಸಿಲ್ಸ್ ವಾಶ್ ಅಂದರೆ ಪಾತ್ರೆಗಳನ್ನ ಅವರೇ ತೊಳ್ಕೋಬೇಕು, ಕಿಚನನ್ನು ಕ್ಲೀನ್ ಇಡಬೇಕು. ಮಾರ್ಕೆಟ್ ಲಿಸ್ಟ್ ಅಂದರೆ ಅವ್ರಿಗೆ ಏನು ಅಡುಗೆಗೆ ಏನು ಬಳಸಲಿಕ್ಕೆ ಬೇಕು ಮಾರ್ಕೆಟ್ ಲಿಸ್ಟನ್ನು ಅವ್ರು ಬಳಸಬೇಕು, ಅವರು ಬರೀಬೇಕು. ನೆಕ್ಸ್ಟ್ ಬಂದು ಇಂಗ್ರೀಡಿಯೆಂಟ್ಸನ್ನು ತೊಗೊಳೋಕ್ಕಿಂತ ಮುಂಚೆ ಅವರು ತೂಕ ಮಾಡಿ ಸೊ ಎಷ್ಟಕ್ಕೆ 6 ಜನಕ್ಕೆ ಅಡುಗೆ ಮಾಡಬೇಕು ಅಂತಂದರೆ ಎಷ್ಟು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ತೂಕ ಮಾಡಿ ಅವರು ತಗೋಬೇಕು. ಅದಲ್ಲದೆ ಅವರು ಟೀ, ಬ್ರೇಕ್ಫಾಸ್ಟ್, ಲಂಚ್, ಸ್ನ್ಯಾಕ್ಸ್, ಡಿನ್ನರ್, ಅದ್ರ ಜೊತೆಗೆ ಸರ್ವಿಂಗ್. ಆಮೇಲೆ ಪ್ರೀ ಆ್ಯಕ್ಟಿವಿಟೀಸ್ ಕೆಲವೊಂದು ಕೆಲಸಗಳು ಬಿಫೋರ್ ಲಂಚ್ ಮತ್ತು ಡಿನ್ನರ್ಗಿಂತ ಮುಂಚೆ ಕೆಲಸಗಳನ್ನು ಅವರು ಮಾಡಬೇಕು ಟೇಬಲ್ ಮೇಲೆ ಇಡೋದ್ರ ಜೊತೆಗೆ. ಸೊ ಹೋಸ್ಟೆಸ್ ಏನು ಕೆಲಸ ಮಾಡುತ್ತಾರೆ? She is responsible for coordinating other work, maintenance of the house, decorate house, preparing menu and duty chart and displaying it. She supervises leisure time activities, check overall safety. She will also be responsible to purchase things required for the day-to-day activities like to check the overall arrangement and through checking for all rooms, bathrooms, toilet, arranging flowers, plants, etc., receiving guests and entertaining them. She should know the daily duty chart, allotment of duties, rotation of duties, if any, overall supervision of the residents. So ಇಲ್ಲಿ ಹೋಸ್ಟೆಸ್ ಅಂತ ನಾವೇನು ಅಥವಾ ಮ್ಯಾನೇಜರ್ ಅಂತ ನಾವೇನು ಕರಿತೀವಿ, ಇಲ್ಲಿ ಇವ್ರದ್ದು ಓವರಾಲ್ ಅಬ್ಸರ್ವೇಷನ್ ಸೂಪರ್ವೈಸಿಂಗ್ ಇರುತ್ತೆ. ಸೊ ಎಲ್ಲರೂ ಎಲ್ಲ ಕೆಲಸದ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಅಥವಾ ಎಲ್ಲ ಏರಿಯಾಸ್ದಲ್ಲಿ ಶಿ ಶುಡ್ ಕೋಆರ್ಡಿನೇಟ್ ಅಲಾಂಗ್ ವಿತ್ ದ ಅದರ್ ಸ್ಟೂಡೆಂಟ್ಸ್. ಸೊ ಇಲ್ಲಿ ಅವರು ಡ್ಯೂಟಿ ಚಾರ್ಟನ್ನು ಪ್ರಿಪೇರ್ ಮಾಡಬೇಕು, ಮೆನ್ಯೂ ಪ್ರಿಪೇರ್ ಮಾಡಬೇಕು, ಮನೆಯನ್ನು ಡೆಕೋರೇಟ್ ಮಾಡಬೇಕು, ಅದನ್ನು ಡಿಸ್ಪ್ಲೇ ಮಾಡಬೇಕು ಅವರು. ಅದಲ್ಲದೆ ಲೀಜರ್ ಟೈಮನ್ನು ಹೇಗೆ ಉಪಯೋಗಿಸ್ತಾ ಇದ್ದಾರೆ ಅನ್ನೋದನ್ನು ನೋಡಬೇಕು. ಆಮೇಲೆ ಓವರಾಲ್ ಸೇಫ್ಟಿನ ಚೆಕ್ ಮಾಡಬೇಕು. ಏನೇನು ಮನೆಗೆ ಬೇಕು ಡೇ ಟು ಡೇ ಆ್ಯಕ್ಟಿವಿಟೀಸ್ ಅದನ್ನೆಲ್ಲ ಇವರೇ ಪರ್ಚೇಸ್ ಮಾಡಬೇಕು. ಅದ್ರ ಜೊತೆಗೆ ರೂಮ್ಸು, ಬಾತ್ರೂಮ್ಸು, ಟಾಯ್ಲೆಟ್ ಅರೇಂಜ್ಮೆಂಟಿಗೆ ಏನು ಬೇಕು ಅನ್ನೋದನ್ನೆಲ್ಲ ನೋಡಬೇಕು. ಅರೇಂಜಿಂಗ್ ಫ್ಲವರ್ಸ್, ಪ್ಲ್ಯಾಂಟ್ಸ್, ಯಾರಾದರೂ ಗೆಸ್ಟ್ ಬಂದರೆ ಅವ್ರನ್ನ ವೆಲ್ಕಮ್ ಮಾಡ್ಕೋಬೇಕು, ಅವರಿಗೆ ಎಂಟರ್ಟೈನ್ ಮಾಡ್ಕೊಳ್ಳೋದು. ಅದಲ್ಲದೆ ಡ್ಯೂಟಿನ ಡೈಲಿ ಡ್ಯೂಟಿ ಚಾರ್ಟ್ ಅಲಾಟ್ಮೆಂಟನ್ನು ಅಂದರೆ ಡ್ಯೂಟಿ ರೊಟೇಷನ್ ಯಾರ್ಯಾರ್ದು ಏನೇನಿದೆ ಅಂತ ಅವರಿಗೆ ಹೇಳಬೇಕು, ಅವರವರಿಗೆ ಡ್ಯೂಟಿನ ಅಸೈನ್ ಮಾಡಬೇಕು. ವೇಟ್ರೆಸ್ ಕೆಲಸ ಏನು ಅಂತಂದರೆ ಸೆಟ್ಟಿಂಗ್ ದ ಟೇಬಲ್ ಫಾರ್ ಮೀಲ್, ಸರ್ವಿಂಗ್ ದ ಫುಡ್, ಕ್ಲಿಯರಿಂಗ್, ಕ್ಲೀನಿಂಗ್ ಟೇಬಲ್ ಆಫ್ಟರ್ ಮೀಲ್ಸ್
and collecting water for cooking will be done by her. Also, she will clean vessels used for serving. ಸೊ ವೇಟ್ರೆಸ್ ಏನು ಕೆಲಸ ಅಂತಂದರೆ ಟೇಬಲ್ ಕ್ಲೀನ್ ಮಾಡೋದು, ಟೇಬಲ್ ಮೇಲೆ ಮೀಲಿಡೋದು, ಕ್ಲೀನ್ ಮಾಡೋದು, ಟೇಬಲನ್ನು ಕ್ಲೀನ್ ಮಾಡೋದು, ಕ್ಲೀನಿಂಗ್ ದ ಟೇಬಲ್ ಆಫ್ಟರ್ ಆ್ಯಂಡ್ ಬಿಫೋರ್ ದ ಮೀಲ್ಸ್ ಆ್ಯಂಡ್ ಕಲೆಕ್ಟಿಂಗ್ ವಾಟರ್ ಫಾರ್ ದ ಕುಕಿಂಗ್. ಅದಲ್ದೇ ಈ ಕ್ಲೀನ್ ವೆಸಲ್ಸನ್ನು ಅವರೇ ವಾಶ್ ಮಾಡಬೇಕು. ದೆನ್ ಕಮ್ಸ್ ಫಾರ್ ಮೇಡ್. ಶಿ ಈಸ್ ಚಾರ್ಜ್ ಫಾರ್ ದ ಓವರ್ ಆಲ್ ಕ್ಲೀನಿನೆಸ್. She cleans the front yard, put column or rangoli, sweep and mop the room, removal of garbage, cleaning the storeroom, arranging house and bringing drinking water is also completed by her. So maid ಏನು ಮಾಡಬೇಕು ಅಂತಂದರೆ ಇಡೀ ಮನೆಯ ಕ್ಲೀನಿನೆಸ್ಸನ್ನು ಅವ್ರು ಮೇಂಟೈನ್ ಮಾಡಬೇಕು. ಅಂಗಳದಲ್ಲಿ ಕ್ಲೀನ್ ಮಾಡಿಬಿಟ್ಟು ರಂಗೋಲಿ ಹಾಕಬೇಕು, ರೂಮ್ಸ್ ಎಲ್ಲ ಕ್ಲೀನ್ ಮಾಡಿ ಸ್ವೀಪ್ ಮಾಡಿ ಮಾಪ್ ಮಾಡಬೇಕು, ಗಾರ್ಬೇಜನ್ನೆಲ್ಲ ಅವರು ರಿಮೂವ್ ಮಾಡಬೇಕು. ಅದಲ್ದೇ ಸ್ಟೋರೇಜ್ ರೂಮನ್ನು ಕ್ಲೀನಿಂಗ್, ಮನೆಯನ್ನು ತುಂಬ ಚೆನ್ನಾಗಿ ಇಟ್ಕೋಬೇಕು. ಆಮೇಲೆ ಕುಡಿಯೋ ನೀರು ಅವರೇ ಕಲೆಕ್ಟ್ ಮಾಡಬೇಕು. ಅಸಿಸ್ಟೆಂಟ್ ಮೇಡ್. ಶಿ ಹೆಲ್ಪ್ಸ್ ಮೇಡ್ ಇನ್ ಹರ್ ಡ್ಯೂಟೀಸ್. She cleans backyard, mop floor, empty the dustbins, wash and iron and maintain the garden in the absence of assistant maid. The maid will have to do responsibility of cleaning. The responsibility listed cover a major portion of household activity except a few aspects such as the care of children and elderly. So, assistant ಮೇಡಿಗೆ ಹೆಲ್ಪ್ ಮಾಡುವಂಥ, ಮೇಡಿಗೆ ಅಸಿಸ್ಟ್ ಮಾಡುವಂತಹ ಕೆಲಸನ ಇವ್ರು ಮಾಡಬೇಕು. ಸೊ ಇವರು ಎಲ್ಲ ಡ್ಯೂಟಿ ಏನು ಮೇಡ್ ಪರ್ಫಾರ್ಮ್ ಮಾಡ್ತಾರೆ ಎಲ್ಲ ಡ್ಯೂಟಿನೂ ಇವರು ಪರ್ಫಾರ್ಮ್ ಮಾಡ್ತಾರೆ. ಇಲ್ಲಿ ಒಂದು ಡ್ಯೂಟಿ ಇರಲ್ಲ, ಕೇರ್ ಆಫ್ ಚಿಲ್ಡ್ರನ್ ಆ್ಯಂಡ್ ಎಲ್ಡರ್ಲಿ ಕೇರ್ ಮಾಡೋದು ಇರಲ್ಲ. ನೆಕ್ಸ್ಟ್ ಟ್ರೆಜರರ್ ಅಥವಾ ಅಕೌಂಟ್ ಕೀಪರ್. She needs to keep the accounts, the complete per day cost expenditure in the house, maintenance of the account using an account book, submission of time schedule and purchased item will be done by her. Keeping daily accounts, purchasing, buying vegetable, milk, etc., receiving and entertaining guests, etc. will be carried out by her. So ಅಕೌಂಟ್ ಕೀಪರ್ ಏನು ಮಾಡ್ತಾರೆ, ಡೇ ಟು ಡೇ ಎಕ್ಸ್ಪೆಂಡಿಚರ್ನ ಮೇಂಟೈನ್ ಮಾಡ್ತಾರೆ. ಅದಲ್ದೇ ವಾಟ್ ಎವರ್ ಬೈಯಿಂಗ್, whatever expenditure is there, everything will be done by her. Along with the all those keeping daily accounts, purchasing, buying vegetable, whatever needy things, and also entertaining the guests. So ಇದು ಇಂಡಿವಿಜುವಲ್ ಡ್ಯೂಟೀಸ್ ಆಯಿತು. ಇನ್ನು ಗ್ರೂಪ್ ಡ್ಯೂಟೀಸ್ ಏನು ಅಂತ, ಪ್ಲ್ಯಾನಿಂಗ್ ಆ್ಯಂಡ್ ಆರ್ಗನೈಸಿಂಗ್ ಹೌಸ್. ಸೊ ಹೌಸಿಗೆ ನೀಡ್ ಇರೋಂತಹದ್ದನ್ನು ಪ್ಲ್ಯಾನ್ ಮಾಡೋದು ಮತ್ತು ಆರ್ಗನೈಸ್ ಮಾಡೋಂತಹದ್ದು. ರೊಟೇಷನ್ ಚಾರ್ಟ್ ಪ್ರಿಪ್ರೇಷನ್, ಫರ್ನಿಚರ್ ಅರೇಂಜ್ಮೆಂಟ್ ಆ್ಯಂಡ್ ಡೆಕೋರೇಟಿಂಗ್ ದ ಹೌಸ್, ಇನ್ವಿಟೇಷನ್ ಕಾರ್ಡ್ ಪ್ರಿಪ್ರೇಷನ್, purchasing the groceries and other required item, account maintenance, evaluating the duties of each other, self-evaluation, group evaluation, arranging teachers' evaluation party, performing each duty effectively, cooperation and understanding, maintain good relationship among inmates. So ಈ ಎಲ್ಲ ರೆಸ್ಪಾನ್ಸಿಬಿಲಿಟಿನೂ ಎಲ್ಲರದ್ದು, ಅಂದರೆ ಇದು ಗ್ರೂಪಲ್ಲಿ ಆಗುವಂತಹ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಇವೆಲ್ಲವೂ ಎಲ್ಲರಿಗೂ ಸಂಬಂಧಪಟ್ಟಿರೋಂತಹದ್ದು. ಸೊ ಗ್ರೂಪ್ ಫೈನಾನ್ಸಲ್ಲಿ ಏನು ಬರುತ್ತೆ, ಇನ್ ದ ರೆಸಿಡೆನ್ಸ್ ಸ್ಟೂಡೆಂಟ್ಸ್ ಹ್ಯಾವ್ ಟು ಹ್ಯಾಂಡಲ್ ದೇರ್ ಓನ್ ಮನಿ ಆ್ಯಂಡ್ ಮೇಕ್ ದೇರ್ ಓನ್ ಬಜೆಟ್ ಫಾರ್ 6 days. Student may experience variations in their most important items of group expenditure, food, and in less important items of service and entertainment. ಇಲ್ಲಿ ಮಕ್ಕಳು ಅಂದರೆ ಸ್ಟೂಡೆಂಟ್ಸು ಅವರ ಬಜೆಟ್ಸನ್ನು ಅವರೇ ಹ್ಯಾಂಡಲ್ ಮಾಡಬೇಕು. ಸೊ ಇಲ್ಲಿ ಏನು ವೇರಿಯೇಷನ್ಸ್ ಇರುತ್ತೆ ಅದನ್ನೆಲ್ಲ ಅವರೇನೆ ಮ್ಯಾನೇಜ್ ಮಾಡಿ, ಐದರ್ ಇಂಪಾರ್ಟೆಂಟ್ ಇರೋದನ್ನು ಜಾಸ್ತಿ ತಗೋಬೇಕು, ಲೆಸ್ ಇಂಪಾರ್ಟೆಂಟ್ ಇರೋದನ್ನು ಕಡಿಮೆ ತಗೋಬೇಕು. The main important items of expenditure in residence stay budgets are ಯಾವುದ್ಯಾವುದು ಅಂತಂದರೆ ಫುಡ್ ಗ್ರೇನ್ಸು, ಫ್ಯೂಲ್, ಕುಕಿಂಗ್ ಗ್ಯಾಸ್ ಆಗಿರ್ಬೋದು, ಆ್ಯಂಡ್ ಅದರ್ ಥಿಂಗ್ಸ್, ಮಿಲ್ಕ್ ಆ್ಯಂಡ್ ವೆಜಿಟೇಬಲ್, ಮೇಂಟೆನೆನ್ಸಲ್ಲಿ ಧೋಬಿ ಆ್ಯಂಡ್ ಸ್ವೀಪರ್, ಸ್ಟೇಷನರಿ, rotation of duty chart, time plan, menu card, remarkable book. Whatever amount the student contribute for stay shall be distributed under these heads. So
ಇವರೇನು ಈ ರೆಸಿಡೆನ್ಸ್ ಸ್ಟೇಯಲ್ಲಿ ಬಜೆಟನ್ನು ಫಿಕ್ಸ್ ಮಾಡ್ಕೊಂಡಿರ್ತಾರೋ ಅದೆಲ್ಲನೂ ಎಲ್ಲ ಸ್ಟೂಡೆಂಟ್ಸ್ ಹತ್ರ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಆ ಕಲೆಕ್ಟೆಡ್ ಅಮೌಂಟನ್ನು ಇವಿಷ್ಟು ಹೆಡ್ಸಲ್ಲಿ ಡಿವೈಡ್ ಮಾಡಿ ದೇ ಶುಡ್ ಅಂಡರ್ಗೋ ದ ರೆಸಿಡೆನ್ಸ್ ಸ್ಟೇ. Manage resources. So next comes to how to manage the resources. Resources are generally limited, hence wise management of resources are important. Among the various resources in the residence, time, energy and money are the major ones to be handled carefully. So resources ಸಂಪನ್ಮೂಲಗಳು ಎಲ್ಲೋ ಲಿಮಿಟೆಡ್. ಸೊ ನಾವು ಅದನ್ನು ತುಂಬ ಮಹತ್ವ ಕೊಟ್ಟು ಬಳಸ್ಕೊಳ್ಳೋದು ಇಂಪಾರ್ಟೆಂಟ್. ಅದರಲ್ಲಿ ಸ್ಪೆಷಲ್ ಆಗಿ ಟೈಮ್, ಎನರ್ಜಿ ಮತ್ತು ಮನಿನ. ಸೊ ಲೆಟ್ ಅಸ್ ಸಿ ಟೈಮ್ ಮ್ಯಾನೇಜ್ಮೆಂಟ್. ಟೈಮ್ ಇಸ್ ದ ಸೆಂಟ್ರಲ್ ರಿಸೋರ್ಸಸ್ around which the use of all other resources develops. As a result, it needs to be managed carefully. As condition, along with their classwork, the students need to do other duties allotted to them. The time demanded to obtain the standard expected by student in the house stay are much supple. The students are responsible for only one phase of work. Thus, to manage the time, students are asked to maintain time schedule, notebook. Use of time and energy are interrelated. Which time is expected for activity, energy is also utilized. Effort to conserve time lead to conservation of energy. Planning the use of time make us time conscious, which is one of the stepping stone for efficiency. So time is a very important resource, even it is central and universal for all. Time is unique, so time is same for everybody, everyone. ಹಾಗಾಗ್ಬಿಟ್ಟು ಈ ಟೈಮನ್ನು ನಾವು ಯಾವ ರೀತಿ ಮ್ಯಾನೇಜ್ ಮಾಡಬೇಕು? ಅಲಾಂಗ್ ವಿತ್ ದ ರೆಸಿಡೆನ್ಸ್ ಡೇ ವಿ ಶುಡ್ ಅಟೆಂಡ್ ದ ಕ್ಲಾಸಸ್ ಅಥವಾ ರೆಗ್ಯುಲರ್ ಕ್ಲಾಸಸ್. ಕಾಲೇಜ್ ವಿ ಶುಡ್ ಅಟೆಂಡ್ ದ ರೆಗ್ಯುಲರ್ ಕಾಲೇಜ್ ಫ್ರಮ್ 9 to 5. So before 9 and after 5, what are the responsibility we have to perform in the residential stay? That should be managed by time management, with the help of time management, along with including assignments of your college work. So here one of the example ಯಾವ ರೀತಿ ಅಂತ ಹೇಳ್ಬಿಟ್ಟು 12 to 5 am sleeping time, 5 am rise, 5 to 15 personal activity, 5:15 to 5:50 household responsibility, 5:50 to 6:15 prayer, 6:15 to 8 am household activities, 8 to 9:15 getting ready for college and breakfast, 9:15 to 9:25 winding up activities and checking and locking the house, 9:25 to 9:30 reaching the classroom, 9:30 to 12:45 attending the classes, 12:45 to 1:25 lunch, 1:25 to 1:30 reach the classroom, 1:30 to 4:30 classes, then 4:30 to 5:15 tea, 5:15 to 5:45 recreation, 5:45 to 6:15 prayer, 6:15 to 8 p.m. household responsibility, 8 to 8:30 dinner, 8:30 to 10 p.m. study, 10 p.m. bedtime, 10 to 12 p.m. sleep. So these are the time management, how to manage a residential stay along with the regular responsibilities. Next, money management. Money management is an important aspect to be managed. It can be done efficiently by planning budget. One should see the requirement of members within the family and plan accordingly. The sum amount kept aside, saving. The money collected must be managed cleverly by planning the budget. Where all the members are satisfied, money management involves budgeting, which is planning for spending money. Maintaining account is also an essential aspect of money management. In the residence, food is major item of expenditure, since home science education cater to students from various income group, and allocation care need to be taken to decide on the style of living
Spending plan for a limited amount will help to practice to live within the allotted amount. This will also involve comparison of price of commodities in a different shops bargaining. ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ಹ್ಯಾಂಡ್ಲಿಂಗ್ ದ ರೆಸಿಡೆನ್ಸ್ ಸ್ಟೇ ಬಿಕಾಸ್ ನಮ್ಮ ಬಜೆಟ್ ಮೇಲೆ ಡಿಪೆಂಡ್ ಆಗಿಬಿಟ್ಟು ನಾವು ಯಾವ ರೀತಿ ಕೆಲಸ ಮಾಡಬೇಕು, ಯಾವ ರೀತಿ ರಿಸೋರ್ಸ್ಗಳನ್ನು ಪ್ಲ್ಯಾನ್ ಮಾಡಬೇಕು, ವಾಟ್ ಎವರ್ ಎಕ್ಸ್ಪೆಂಡಿಚರ್ ಈಸ್ ದೇರ್ ವಿಚ್ ಈಸ್ ಸೂಟೇಬಲ್ ಫಾರ್ ಅವರ್ ಬಜೆಟ್, ವಿ ಶುಡ್ ಡೂ ದೋಸ್ ಥಿಂಗ್ಸ್. We should give the priorities. For example, we need food. Basically, we need food, so we should plan. We should spend money for that in that way. Means food is a major item for expenditure, so we should concentrate on food. Next, the second priority we should see like that. So ನಮ್ಮ ಹಾಸಿಗೆ ಎಷ್ಟಿದೆ ಅಷ್ಟು ನಾವು ಕಾಲು ಚಾಚಬೇಕು ಅನ್ನೋದೇನು ನಾವು ಕೇಳಿದ್ದೀವಿ, ಹಾಗೆ ನಮ್ಮ ಬಜೆಟ್ ಎಷ್ಟಿದೆ ಅದ್ರ ಬೇಸ್ ಮೇಲೆ ನಾವಿಲ್ಲಿ ಮ್ಯಾನೇಜ್ ಮಾಡ್ಕೋತಾ ಬರಬೇಕು. ಸೊ ದಟ್ ನಮ್ಮ ಕಮಾಡಿಟೀಸ್ ಏನು ಡಿಫ್ರೆಂಟ್ ಶಾಪಲ್ಲಿ ಏನೇನು ಕಮಾಡಿಟೀಸ್ ಅವೈಲೇಬಲ್ ಇದ್ದಾವೆ, ಅದರದ್ದು ಏನು ಪ್ರೈಸ್ ವೇರಿಯಸ್ ಆಗುತ್ತೆ, ಅಲಾಂಗ್ ವಿತ್ ದ ಬಾರ್ಗೇನಿಂಗ್ ಮಾಡೋದು. ಸೊ ಈ ರೀತಿ ವಿ ಶುಡ್ ಸೇವ್ ಸಮ್ ಅಮೌಂಟ್ ಬೈ ಕಂಪೇರಿಂಗ್ ದ ಕಮಾಡಿಟೀಸ್ and also by having the wise purchase. So then we should decide the work activities as suitable as for our budget. And it is very essential for maintaining account is very essential as an aspect of money management. Here treasurer should have a control over a budget so that he can manage all the areas of home or a residence stay. The residence budget may have the following components. The daily menu should be balanced. Nutritious yet to inexpensive and locally available food material will help to bring down the cost of food. To avoid unnecessary expenditure, check what is on hand and buy the quantity required. Account should be maintained in the book to know the money is being spent. Hence, for the money spent and item brought, bill voucher should be procured. Each voucher should have a number. The format to be used maintaining account may be as shown below. For example, bill number, name of the article, quantity, cost, bar unit and total cost. So ಈ ಬಜೆಟನ್ನು ನಾವು ಕೆಲವೊಂದು ಕಾಂಪೊನೆಂಟ್ಸ್ ಮೇಲೆ ಮಾಡ್ತೀವಿ. ಒಂದು ಮೆನು, ನಮ್ಮ ಡೈಲಿ ಮೆನು ಬ್ಯಾಲೆನ್ಸ್ ಆಗಿರಬೇಕು. ನಾವು ನ್ಯೂಟ್ರಿಷನನ್ನು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು, ನ್ಯೂಟ್ರಿಷಿಯಸ್ ಫುಡ್ಡನ್ನು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಅದ್ರ ಜೊತೆಗೇ ಲೋಕಲ್ ಅವೈಲೇಬಲ್ ಫುಡ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದ್ರಿಂದ ನಮಗೆ ಕಾಸ್ಟ್ ಆಫ್ ಫುಡ್ಡು ಕಡಿಮೆ ಆಗುತ್ತೆ. ಅದಲ್ಲದೆ ಅನ್ನೆಸೆಸರಿ ಎಕ್ಸ್ಪೆಂಡಿಚರ್ನ ನಾವಿಲ್ಲಿ ಕಡಿಮೆ ಮಾಡಬೇಕು. ದೆನ್ ಅಕೌಂಟ್ ಬುಕ್ಕನ್ನು ಮೇಂಟೈನ್ ಮಾಡಬೇಕು. ಸೊ ದಟ್ ನಾವು ಎಷ್ಟು ಖರ್ಚು ಮಾಡಿದ್ದೀವಿ ಅನ್ನೋದನ್ನು ಬರಿತಾ ಹೋಗಬೇಕು. ಸೊ ನಾವು ಪರ್ಚೇಸ್ ಮಾಡಿರೋ ಅಂತಹ ಬಿಲ್ಸು ವೋಚರನ್ನು ಸೇವ್ ಮಾಡಿಟ್ಕೋಬೇಕು. ಸೊ ದಟ್ ನಾವು ಅದನ್ನು ಕಂಪೇರ್ ಮಾಡಿ ನೋಡಬೇಕು, ನಮ್ಮಲ್ಲಿ ಎಷ್ಟು ಅಮೌಂಟ್ ಇತ್ತು, ಎಷ್ಟು ಖರ್ಚಾಗಿದೆ, ಎಷ್ಟು ಬ್ಯಾಲೆನ್ಸ್ ಇದೆ, ನಾವು ನೆಕ್ಸ್ಟ್ ಎಲ್ಲಿ ಎಕ್ಸೆಸ್ ಬಜೆಟ್ ಖರ್ಚಾಗಿದೆ ಅಲ್ಲಿ ಅದನ್ನು ಕಡಿಮೆ ಮಾಡಬೇಕು. ಆ ರೀತಿ ಮ್ಯಾನೇಜ್ಮೆಂಟನ್ನಲ್ಲಿ ನಾವು ಮಾಡಬೇಕು. Every day the treasurer should write the account and tally the account. So ಟ್ರೆಜರರ್ ಅಕೌಂಟ್ ಕೀಪರ್ ಏನು ಮಾಡಬೇಕು ಅಂತಂದರೆ ಡೈಲಿ ಅಕೌಂಟ್ ಮುಖ್ಯ ಬರಿಬೇಕು. ಸೊ ದಟ್ ಅವನು ಟ್ಯಾಲಿ ಮಾಡಬೇಕು ಎಷ್ಟೆಷ್ಟು ಏನೇನು ಅಂತ. ಫಾರ್ ಎಕ್ಸಾಂಪಲ್ ಸೀರಿಯಲ್ಸ್ ಅಂದರೆ ಅಕ್ಕಿ, ಗೋಧಿ, ರಾಗಿ, ಪಲ್ಸಸ್ ಅಂದರೆ ಬೇಳೆಕಾಳುಗಳು, ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ ಅಂದರೆ ಗೊತ್ತು, ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್, ಆಯಿಲ್ ಆ್ಯಂಡ್ ಫ್ಯಾಟ್ಸ್, spices and condiments, miscellaneous including sugar and jaggery and saving. ಸೊ ಈ ಎಲ್ಲ ಕ್ಯಾಟಗರಿಯಲ್ಲೂ ಇಷ್ಟಿಷ್ಟು 15, 15, 15, 14, 10, 4, 22, 5% ಅಷ್ಟು ಎಕ್ಸ್ಪೆಂಡಿಚರ್ನ ನಾವಿಲ್ಲಿ ಪ್ರಿಫರ್ ಮಾಡಬೇಕು. ಕ್ಯಾಲ್ಕುಲೇಟ್ ದ ಅಮೌಂಟ್ ಸ್ಪೆಂಟ್ ಆನ್ ಈಚ್ ಡೇ, ಚೆಕ್ ದ ಕ್ಯಾಶ್ ಆನ್ ಹ್ಯಾಂಡ್, ಟೋಟಲ್ ದ ಎಕ್ಸ್ಪೆಂಡಿಚರ್ ಪೇಜ್ ವಿಶ್, ಕ್ಯಾಲ್ಕುಲೇಟ್ ದ ಟೋಟಲ್ ಎಕ್ಸ್ಪೆಂಡಿಚರ್ ಫಾರ್ ದ ಹೋಲ್ ಸ್ಟೇ,
ಚೆಕ್ ಮನಿ ಸ್ಪೆಂಟ್ ಆನ್ ಈಚ್ ಕ್ಯಾಟಗರಿ ಆಫ್ ಎಕ್ಸ್ಪೆಂಡಿಚರ್. ಸೊ ನಾವಿಲ್ಲಿ ಡೈಲಿ ಏನು ಮಾಡಬೇಕು, ಯಾರು ಟ್ರೆಜರರ್ ಏನು ಮಾಡಬೇಕು ಅಂತಂದರೆ ಅಮೌಂಟ್ ಎಷ್ಟು ಸ್ಪೆಂಡ್ ಆಗಿದೆ ಡೈಲಿ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಕ್ಯಾಶನ್ನು ಚೆಕ್ ಮಾಡ್ತಾ ಇರಬೇಕು, ಎಕ್ಸ್ಪೆಂಡಿಚರ್ ಪೇಜನ್ನು ಟೋಟಲ್ ಮಾಡಬೇಕು. ಸೊ ದಟ್ ಅವನು ಹೋಲ್ ಡೇ ಎಷ್ಟು ಎಕ್ಸ್ಪೆಂಡಿಚರ್ ಆಗಿದೆ, ನೆಕ್ಸ್ಟ್ ಡೇಗೆ ಅವನೇನು ಕಡಿಮೆ ಮಾಡ್ಕೋಬೇಕು ಅಥವಾ ಏನು ಹೆಚ್ಚಿಗೆ ಮಾಡ್ಕೋಬೇಕು ಅಥವಾ ಏನಿದೆ ಏನಿಲ್ಲ. ಸೊ ಇಫ್ ದೇರ್ ಆರ್ ಸೀರಿಯಲ್ಸ್ ಆರ್ ಲೆಫ್ಟ್ ಔಟ್, ದೆನ್ ನೆಕ್ಸ್ಟ್ ಡೇ ವಿ ಶುಡ್ ನಾಟ್ ಬೈ ದೋಸ್ ದ ಸೀರಿಯಲ್ಸ್. ಸೊ ಆ ರೀತಿ ವಿ ಶುಡ್ ಪ್ಲ್ಯಾನ್. Live in a group and imbibe values. Living in a group ensure the following. So ಒಂದು ನಾವು ಒಬ್ಬೊಬ್ಬರೇ ಇಂಡಿಪೆಂಡೆಂಟ್ ಆಗಿ ಇರೋದು ತುಂಬ ಸುಲಭ. ವೆನ್ ವಿ ಆರ್ ಸ್ಟೇಯಿಂಗ್ ಇನ್ ಅ ಗ್ರೂಪ್, ದೆನ್ ವಿ ನೀಡ್ ಸಮಥಿಂಗ್ ದಟ್ ಎನ್ಶೋರ್ ಅ ಗುಡ್ ಲಿವಿಂಗ್. Those components are adjustment, cooperation, concern for other, love and affection, respect for other. ಸೊ ಈ ಅಡ್ಜಸ್ಟ್ಮೆಂಟ್, ಇದು ಅಡ್ಜಸ್ಟ್ಮೆಂಟ್ ರೆಸಿಡೆನ್ಸ್ ಡೇಲಿ ಒಬ್ಬ ಸ್ಟೂಡೆಂಟು ಅಡ್ಜಸ್ಟ್ಮೆಂಟಲ್ಲಿ ಇರಬೇಕು, ಅಲಾಂಗ್ ವಿತ್ ದ ಕೋಆಪ್ರೇಷನ್, ಕನ್ಸರ್ನ್ ಅಬೌಟ್ ಈಚ್ ಅದರ್, ಅಲಾಂಗ್ ವಿತ್ ದ ಲವ್, ಅಫೆಕ್ಷನ್ ಆ್ಯಂಡ್ ದ ರಿಸ್ಪೆಕ್ಟ್ ಫಾರ್ ಅದರ್ಸ್. These are the example of human values. Teachers and peer groups influence the values of students in the conductive setup. If given the opportunity to understand the worth of certain value, home management stay experience provide many changes to imbibe important values. So on the healthy living style ali, these are all the things which are play important role in our life. That is, ನಾವು ಗ್ರೂಪಲ್ಲಿ ಇದ್ದೀವಿ ಅಂದ ತಕ್ಷಣ ಇಲ್ಲಿ ಟೀಚರು ಸ್ಟೂಡೆಂಟ್ಸಿಗೆ ಈ ಥಿಂಗ್ಸ್ಗಳನ್ನು ಹೇಳ್ಕೊಡ್ಬೇಕು. ಹೌ ಟು ವಿ ಹ್ಯಾವ್ ಟು ಅಡ್ಜಸ್ಟ್ ವಿತ್ ಈಚ್ ಅದರ್, ಹೌ ಟು ಅಡ್ಜಸ್ಟ್ ಇನ್ ದ ಗ್ರೂಪ್, and how to deal with the cooperating each other, concerning regarding others, being love and affection, and also respect for others. So these are the important things or important values to live in a groups. Next come for decision making. Decision making is a heart of management. Every day decisions are taken by all the students. Many of all these are habitual decisions. For example, time of getting up in the morning, eating breakfast at the scheduled time, etc. Snap decisions are made on impulse without making any analysis of the pros and cons. Due to urgency such as receiving guest, a member or emergency home management residence experience are provided to make the decision both individually and as group decisions. The type of flower arrangement to be made and color combination to be used may be individual decision on celebration of festival and conducting the parties may require group decision. So ನಾವು ಡಿಸಿಷನ್ ತಗೊಳ್ಳೋದು ಒಂದು ಇಂಪಾರ್ಟೆಂಟ್ ಆ್ಯಕ್ಟ್ ಎಲ್ಲ ಕೆಲಸಗಳಲ್ಲೂ. ಸೊ ಇಟ್ಸ್ ಅ ಹಾರ್ಟ್ ಆಫ್ ಮ್ಯಾನೇಜ್ಮೆಂಟ್. ಸೊ ನಾವು ಇಲ್ಲಿ ಕೆಲವೊಂದು ಸ್ವಂತ ಡಿಸಿಷನನ್ನು ತಗೊಳ್ಳೋದ್ರಲ್ಲಿ ನಾವು ಹ್ಯಾಬಿಚುವೇಟ್ ಆಗಿರ್ತೀವಿ. ನಾವು ಬೆಳಗ್ಗೆ ಹೇಳೋದ್ರು, ತಿಂಡಿ ತಿನ್ನೋದು, ನಾವೇನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡೋ ಅಂತಹದ್ದು. ಸೊ ಇಲ್ಲಿ ಗ್ರೂಪಲ್ಲಿ ಬಂದವಾಗ ಏನಾಗುತ್ತೆ, ಏನು ಡಿಸಿಷನ್ಸ್ ಇನ್ಫ್ಲುಯೆನ್ಸ್ ಆಗುತ್ತೆ ಅಂತಂದರೆ, ಸ್ನ್ಯಾಪ್ ಅಂದರೆ ಸಡನ್ ಡಿಸಿಷನ್ಸು. ಯಾರಾದರೂ ಸಡನ್ನಾಗಿ ಬಂದವಾಗ ನಾವು ಹೇಗೆ ಬಿಹೇವ್ ಮಾಡಬೇಕು, ಹೇಗೆ ಅವ್ರನ್ನ ಟ್ರೀಟ್ ಮಾಡಬೇಕು, ಆಲ್ ದೋಸ್. ಫಾರ್ ಎಕ್ಸಾಂಪಲ್ ಹಿಯರ್ ಇಂಡಿವಿಜುವಲ್ ಡಿಸಿಷನ್ಗೆ ಏನು ಎಕ್ಸಾಂಪಲ್ ಕೊಟ್ಟಿದ್ದೀವಿ ಅಂತಂದರೆ, ಒಂದು ಫ್ಲವರ್ ಅರೇಂಜ್ಮೆಂಟನ್ನು ಮಾಡಬೇಕು ಅಂತಂದವಾಗ ಇಟ್ಸ್ ಅ ಡಿಸಿಷನ್ ಆಫ್ ಇಂಡಿವಿಜುವಲ್. ಅವರಿಗೆ ಯಾವ ಕಲರ್ ಕಾಂಬಿನೇಷನ್ ಇಷ್ಟ, ಯಾವ ಅರೇಂಜ್ಮೆಂಟ್ಸ್ ಇಷ್ಟ, ಆ ಅರೇಂಜ್ಮೆಂಟಲ್ಲಿ ಡಿಸಿಷನನ್ನು ತಗೋಬೋದು. ವೆನ್ ಇಟ್ ಕಮ್ಸ್ ಫಾರ್ ಫೆಸ್ಟಿವಲ್, ಆವಾಗ ನಾವು ವಿ ಶುಡ್ ಟೇಕ್ ಆಲ್ ದ ಒಪಿನಿಯನ್ಸ್, ಆಲ್ ದ ಫ್ಯಾಮಿಲಿ ಮೆಂಬರ್ಸ್ ಒಪಿನಿಯನ್, ಆ್ಯಂಡ್ ವಿ ಶುಡ್ ಟೇಕ್ ಅ ಗ್ರೂಪ್ ಡಿಸಿಷನ್ ಫಾರ್ ಸೆಲೆಬ್ರೇಟಿಂಗ್ ದ ಫೆಸ್ಟಿವಲ್ಸ್. ದೆನ್ ಫೋರ್ಸಿ ಪ್ರಾಬ್ಲಮ್ಸ್. ಸೊ ಮುಂಬರುವ ಪ್ರಾಬ್ಲಮ್ಗಳು ಏನು? In the residence stay, alternatives should be ready on the hands to overcome any problematic situation such as exhaustion of cooking fuels, electricity failure, and storage of water, and so on. So now
ರೆಸಿಡೆನ್ಸ್ ಸ್ಟೇಯಲ್ಲಿದ್ದೀವಿ ಅಂದ ತಕ್ಷಣ ಅಥವಾ ಒಂದು ಮನೆಯಲ್ಲಿದ್ದೀವಿ ಅಂತಂದ್ರೆ ಸಿಚುವೇಶನ್ ಪ್ರಾಬ್ಲಮ್ ಆದವಾಗ ನಾವು ಯಾವ ರೀತಿ ಅದನ್ನು ಫೇಸ್ ಮಾಡಬೇಕು ಅನ್ನೋ ರೀತಿ. ಸೊ ಕುಕ್ಕಿಂಗ್ ಫ್ಯೂಲ್ಸ್ ಎಕ್ಸಾಸ್ಟ್ ಆದವಾಗ ಅಥವಾ ಎಲೆಕ್ಟ್ರಿಕಲ್ ಫೇಲ್ಯೂರ್ ಆದವಾಗ, ನೀರಿಲ್ಲದೆ ಇರುವಾಗ ಯಾವ ರೀತಿ ನಾವು ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೋಬೇಕು ಅದನ್ನು ನಾವಿಲ್ಲಿ ಕಲಿಬೇಕು. ಡೆವಲಪ್ ಸ್ಕಿಲ್ಸ್, ಆಟಿಟ್ಯೂಡ್ ಆ್ಯಂಡ್ ಲೀಡರ್ಶಿಪ್ ಕ್ವಾಲಿಟಿ. ಸೊ ಇಲ್ಲಿ ನಾವು ನಮಗೆ ಏನು ಮೇನ್ ಬೇಕು ಅಂತಂದರೆ ವಿ ಶುಡ್ ಡೆವಲಪ್ ಸ್ಕಿಲ್ಸ್ ಆ್ಯಂಡ್ ಆಟಿಟ್ಯೂಡ್ ಆ್ಯಂಡ್ ಆಲ್ಸೋ ದ ಲೀಡರ್ಶಿಪ್ ಕ್ವಾಲಿಟಿ. Scope is provided for the development of skills, attitudes and leadership qualities. Further, group living also ensure those aspects. The provision made for leisure time activities help one to utilize the leisure hours profitably. Activities like making table napkin, cushion covers, table covers and decorative pieces from waste material may be undertaken as a leisure activities. So ಇಲ್ಲಿ ಲೀಜರ್ ಆ್ಯಕ್ಟಿವಿಟೀಸ್ ಟೈಮಲ್ಲಿ ನಾವು ಯಾವ ಆ್ಯಕ್ಟಿವಿಟಿನ ಮಾಡಬಹುದು ಅನ್ನೋದಕ್ಕೆ ಟೇಬಲ್ ನ್ಯಾಪ್ಕಿನ್ನ ಪ್ರಿಪೇರ್ ಮಾಡೋದು, ಕುಷನ್ ಕವರನ್ನು ಪ್ರಿಪೇರ್ ಮಾಡೋವಂತಹದ್ದು, ಡೆಕೋರೇಟಿವ್ ಪೀಸ್ನ, ಅದಲ್ದೇ ವೇಸ್ಟ್ ಮಟೀರಿಯಲಿಂದ ನಾವು ಬೆಸ್ಟ್ ಶೋ ಪೀಸನ್ನು ತಯಾರಿಸುವಂತಹದ್ದು. ಅದ್ರ ಜೊತೆಗೇನೆ ನಾವು ನಮ್ಮ ಲೀಡರ್ಶಿಪ್ ಕ್ವಾಲಿಟಿನ ಬೆಳೆಸ್ಕೋಬೇಕು. ನಮ್ಮಲ್ಲಿರೋ ಸ್ಕಿಲ್ಸ್, ಆಟಿಟ್ಯೂಡ್, ನಮ್ಮಲ್ಲಿರೋ ಸ್ಕಿಲ್ಸನ್ನು ನಾವು ಒಂದು ಒಳ್ಳೆ ಕಾರ್ಯಕ್ಕೆ ಬಳಸ್ಕೋಬೇಕು. ಅದಲ್ದೇ ಎಲ್ಲ ಕೆಲಸ ಮಾಡುವಂತಹ ಕೆಪಾಸಿಟಿನ ಇರೋದು ಅಂದರೆ ಡೆವಲಪಿಂಗ್ ಸ್ಕಿಲ್ಸ್. ವಿ ಶುಡ್ ಫಾರ್ ಎನಿ ಸಿಚುವೇಶನ್ ವಿ ಶುಡ್ ನೋ ಹೌ ಟು ರಿಸಾಲ್ವ್ ದ ಪ್ರಾಬ್ಲಮ್ಸ್ ಆ್ಯಂಡ್ ಹೌ ಟು ಓವರ್ಕಮ್ ವಿತ್ ಇಟ್. Scope is provided for the development for skill, attitude and leadership qualities. This is repeated one. Undertake dual responsibility. ಹೇಗೆ ನಾವು ಡ್ಯುಯಲ್ ರೆಸ್ಪಾನ್ಸಿಬಿಲಿಟೀಸನ್ನು ತಗೋಬೇಕು. ಇಂಟ್ರೆಸ್ಟ್ ಇನ್ ವರ್ಕ್, ಮೀಟಿಂಗ್ ದ ಡ್ಯುಯಲ್ ರೆಸ್ಪಾನ್ಸಿಬಿಲಿಟಿ, ಸಿಸ್ಟಮ್ಯಾಟಿಕ್ ಅಪ್ರೋಚ್ ಟು ದ ವರ್ಕ್ ಆ್ಯಂಡ್ ಇಂಪ್ರೂವಿಂಗ್ ದ ಎಫಿಷಿಯನ್ಸಿ ಆರ್ ಸಮ್ ಆಫ್ ದ ಕ್ವಾಲಿಟೀಸ್ ವಿಚ್ ಕ್ಯಾನ್ ಬಿ ಡೆವಲಪ್ಡ್ ಡ್ಯೂರಿಂಗ್ ದ residence course. One automatically develops self-confidence too. All these lead to develop certain qualities essential for a leader. So, ಒಂದು ಡ್ಯುಯಲ್ ರೆಸ್ಪಾನ್ಸಿಬಿಲಿಟಿ ಅಂತಂದರೆ ಡಬಲ್ ರೆಸ್ಪಾನ್ಸಿಬಿಲಿಟಿನ ತಗೊಳ್ಳೋವಂತಹದ್ದು. ಪ್ರೊಫೆಷ್ನಲ್ ವರ್ಕಲ್ಲೂ ಇಂಟ್ರೆಸ್ಟೆಡ್ ಇರೋವಂತಹದ್ದು, ಅದ್ರ ಜೊತೆಗೆ ಹೋಮ್ ಮ್ಯಾನೇಜ್ಮೆಂಟ್ ಮಾಡೋವಂತಹದ್ದು. ಸೊ ಈ ಎರಡೂ ವರ್ಕನ್ನು ಒಂದೇ ರೀತಿಯಲ್ಲಿ ತೊಗೊಂಡು ಹೋಗಬೇಕು ಅಂತಂದರೆ ಅಲ್ಲಿ ನಮಗೆ ವಿ ನೀಡ್ ಆ ಕ್ವಾಲಿಟಿ, ಆ ಸ್ಕಿಲ್ಸ್. ಸೊ ಈ ಸ್ಕಿಲ್ಸ್ಗಳನ್ನು ನಾವು ಬೆಳೆಸ್ಕೊಳ್ಳೋದ್ರಿಂದ ಈ ರೆಸಿಡೆನ್ಸ್ ಕೋರ್ಸು ಈ ಎರಡು ಸ್ಕಿಲ್ಗಳನ್ನು ನಮ್ಮಲ್ಲಿ ಬೆಳೆಸುತ್ತೆ. ಅದ್ರ ಜೊತೆಗೆ ಲೀಡರ್ಶಿಪ್ ಕ್ವಾಲಿಟಿನೂ ಎಸೆನ್ಷಿಯಲ್ ಟು ಎಕ್ಸಿಕ್ಯೂಟ್ ಅವರ್ ಸೆಲ್ಫ್. ಸೊ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಹೋಮ್ ಮ್ಯಾನೇಜ್ಮೆಂಟ್ ರೆಸಿಡೆನ್ಸ್? The home management house creates situation in which relatively small group of students living together under limited period of supervision. So ಈ ಹೋಮ್ ಮ್ಯಾನೇಜ್ಮೆಂಟ್ ಹೌಸ್ ಇದೇನು ಮಾಡುತ್ತೆ ಅಂತಂದರೆ ಒಂದು ಗ್ರೂಪ್ ಆಫ್ ಸ್ಟೂಡೆಂಟ್ಸನ್ನು ಒಂದು ಲಿಮಿಟೆಡ್ ಪೀರಿಯಡ್ವರೆಗೂ ಎಲ್ಲರನ್ನೂ ಜೊತೆಯಲ್ಲಿ ಇರೋ ಥರ ಒಂದು ಅವಕಾಶ ಕಲ್ಪಿಸ್ಕೊಡುತ್ತೆ. ಗೇನ್ ಪರ್ಸೆಪ್ಷನ್ ಇಂಟು ಮ್ಯಾನೇಜರಲ್ ಪ್ರಾಬ್ಲಮ್ ಫೇಸ್ಡ್ ಬೈ ಫ್ಯಾಮಿಲಿ ಸಚ್ ಆಸ್ ಲಿಮಿಟೆಡ್ ರಿಸೋರ್ಸಸ್ ಆ್ಯಂಡ್ ಲಿಮಿಟೆಡ್ ಸ್ಪೇಸ್. ಸೊ ಇಲ್ಲಿ ಒಂದು ಪರ್ಸೆಪ್ಷನ್ ಅಥವಾ ಒಂದು ಮ್ಯಾನೇಜರಲ್ ಪ್ರಾಬ್ಲಮ್ನ ಹೇಗೆ ಫೇಸ್ ಮಾಡಬೇಕು ರಿಗಾರ್ಡಿಂಗ್ ದ ಲಿಮಿಟೆಡ್ ರಿಸೋರ್ಸಸ್ ಆ್ಯಂಡ್ ಲಿಮಿಟೆಡ್ ಸ್ಪೇಸ್. To apply in a practical situation the principle learned earlier. So ನಾವು ಥೆರಾಟಿಕಲಿ ನಾವೇನು ಲರ್ನ್ ಮಾಡಿರ್ತೀವಿ ಅರ್ಲಿಯರು ಅದನ್ನು ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡುವಂತಹ ಸಿಚುವೇಶನ್ನು. ಟು ಮೇಕ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಇವ್ಯಾಲ್ಯುಯೇಟ್ ಕಾನ್ಸಿಕ್ವೆನ್ಸಸ್ ಆಫ್ ಸಚ್ ಡಿಸಿಷನ್. ಸೊ ನಾವು ಹೇಗೆ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಎಲ್ಲ ಸಿಚುವೇಶನನ್ನು, ಅದನ್ನು ಹೇಗೆ ನಾವು ಇವ್ಯಾಲ್ಯುಯೇಟ್ ಮಾಡ್ತೀವಿ, ಆಮೇಲೆ ಅಲ್ಲಿ ಬರುವಂಥ ಕಾನ್ಸಿಕ್ವೆನ್ಸಸ್ಸನ್ನು ಅಂದರೆ ಕಾನ್ಸಿಕ್ವೆನ್ಸಸ್ಸಿಗೆ ಅನುಗುಣವಾಗಿ ನಮ್ಮ ಡಿಸಿಷನನ್ನು ಹೇಗೆ ಮಾಡಿಫೈ ಮಾಡಬೇಕು ಅದನ್ನೆಲ್ಲ ನಾವಿಲ್ಲಿ ಕಾರ್ಯರೂಪಕ್ಕೆ ತರ್ತೀವಿ. ಹೆನ್ಸ್ ಮ್ಯಾನೇಜ್ಮೆಂಟ್ ಈಸ್ ಅ ಮೆಂಟಲ್ ಪ್ರೊಸೆಸ್. ಇಟ್ ಈಸ್ ಎಸೆನ್ಷಿಯಲ್ ಬಿಕಾಸ್ ಸ್ಕಿಲ್ ಈಸ್ ಕ್ಯಾರಿಂಗ್ ಔಟ್. ದಿಸ್ ಪ್ರೊಸೆಸ್ ಕ್ಯಾನ್ ಬಿ ಡೆವಲಪ್ಡ್ ಆ್ಯಂಡ್ ದ ಗ್ರೂಪ್ ಈಸ್ ಟ್ರೈನ್ಡ್ ಆನ್ ದ ಮೆಥಡ್ ಆಫ್ ಅಪ್ರೋಚಿಂಗ್ ಡಿಫರೆಂಟ್ ಪ್ರಾಬ್ಲಮ್ ವೆದರ್ ಅ ಲಾರ್ಜ್ ಆರ್ ಅ ಸ್ಮಾಲ್. Management is however closely related to change since its purpose is to bring about change and in utilizing the resources available and goal with which it deals. So main residential stay ಇಂದ ನಾವು ಇಲ್ಲಿ ಕಲಿಯುವಂಥದ್ದು ಏನು ಅಂತಂದರೆ
ಒಂದು ಮ್ಯಾನೇಜ್ಮೆಂಟ್. ಸೊ ಈ ಮ್ಯಾನೇಜ್ಮೆಂಟ್ ಅಂದ ತಕ್ಷಣ ಇಲ್ಲಿ ಬರೋವಂತಹದ್ದೇನು ಅಂದರೆ ಸ್ಕಿಲ್ಸ್ ಇನ್ ಕ್ಯಾರಿಂಗ್ ಔಟ್ ಆಲ್ ದ ಸಿಚುವೇಶನ್ಸ್, ಆಲ್ ದ ಸ್ಕಿಲ್ಸ್. ನಾವು ಇಲ್ಲಿ ನಮ್ಮ ಜೀವನದಲ್ಲಿ ಬರೋವಂತಹ ಪ್ರಾಬ್ಲಮ್ಸ್ಗಳನ್ನು ನಾವು ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು, ಹೌ ವಿ ಶುಡ್ ಮ್ಯಾನೇಜ್ ಅವರ್ ಓನ್ ಸೆಲ್ಫ್ ಅಲಾಂಗ್ ವಿತ್ ಅವರ್ ಕರಿಯರ್, ಅಲಾಂಗ್ ವಿತ್ ಅವರ್ ಪರ್ಸನಲ್ ಲೈಫ್ ಅನ್ನೋದನ್ನು ಈ ಮ್ಯಾನೇಜ್ಮೆಂಟ್ ಕೋರ್ಸಲ್ಲಿ ನಾವು ಕಲಿಬಹುದು. ಸೊ ದಿಸ್ ಈಸ್ ರಿಗಾರ್ಡಿಂಗ್ ರೆಸಿಡೆನ್ಷಿಯಲ್ ಸ್ಟೇ. ಥ್ಯಾಂಕ್ ಯು.